ನಮಸ್ಕಾರ ವೀಕ್ಷಕರೆಲ್ಲರಿಗೂ ಶುಭೋದಯ. ಮಾರ್ನಿಂಗ್ ಮಂತ್ರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಸುಸ್ವಾಗತ. ಈ ದಿನ ಅತ್ಯಂತ ವಿಶಿಷ್ಟಕರವಾದಂತಹ ಮಾಹಿತಿಯನ್ನ ತಿಳಿಸ್ಕೊಡ್ಲಿಕ್ಕೆ ಗುರುಗಳು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾಗಿದೆ. ಬನ್ನಿ ಮೊದಲಿಗೆ ಗುರುಗಳನ್ನ ಬರಮಾಡಿಕೊಳ್ಳೋಣ. ಶ್ರೀಯುತರು ಮಂತ್ರಯೋಗ ಹಾಗೂ ಮುದ್ರಾಯೋಗ ಪ್ರಾವೀಣರು, ಬೆಂಗಳೂರಿನ ಮಲ್ಲೇಶ್ವರಂನ ಶ್ರೀ ಶಿರಡಿ ಸಾಯಿ ಭಿಕ್ಷಾ ಕೇಂದ್ರ ಸಂಸ್ಥೆಯ ಸಂಸ್ಥಾಪಕರು ಹಾಗೂ ಅಧ್ಯಕ್ಷರು ಕೂಡ ಹೌದು ನಿಮ್ಮೆಲ್ಲರ ನೆಚ್ಚಿನ ಶ್ರೀ ಶ್ರೀ ಲಕ್ಷ್ಮೀ ಶ್ರೀನಿವಾಸ ಗುರುಜಿಯವರು. ನಮಸ್ತೆ ಗುರುಜಿ, ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಎಲ್ರಿಗೂ ನಮಸ್ಕಾರ. ವೀಕ್ಷಕರೇ, ಇದು ನೇರ ಪ್ರಸಾರ ಕಾರ್ಯಕ್ರಮ. ಕರೆ ಮಾಡಿ ನೀವು ಕೂಡ ನೇರ ಪ್ರಸಾರದಲ್ಲಿ ಪಾಲ್ಗೊಳ್ಳಬಹುದು. ನೀವು ಕರೆ ಮಾಡಬೇಕಾದಂತಹ ಸಂಖ್ಯೆಗಳು 080421219999. ಗುರುಜಿನ ಈ ದಿನಕ್ಕೆ ಸಂಬಂಧಪಟ್ಟಂತಹ ಏನೆಲ್ಲ ವಿಶಿಷ್ಟ ಮಾಹಿತಿಯನ್ನ ತಿಳಿಸ್ಕೊಡ್ತೀರಾ? ಇವತ್ತಿನ ಈ ಶುಭ ದಿವಸ ಶುಕ್ರವಾರ ದಿವಸ ನಾನು ಈಗಾಗಲೇ ಸಾಕಷ್ಟು ನರಸಿಂಹರ ಮುದ್ರೆ ಮಂತ್ರಗಳನ್ನು ತಿಳಿಸ್ಕೊಟ್ಟಿದ್ದೀನಿ. 14 ವೆರೈಟಿ, 14 ವಿವಿಧ ನರಸಿಂಹರ ಮುದ್ರೆ ಮಂತ್ರಗಳನ್ನು ತಿಳಿಸಿದ್ದೀನಿ. ಇವತ್ತು ಅದನ್ನು ಸಮಾಪ್ತಿ ಮಾಡುವಂಥ ಸುದೈವ ಬಂದಿದೆ, ಅಂದರೆ ಉದ್ಯಾಪನೆ ಮಾಡುವಂಥದ್ದು. ಸಾಕಷ್ಟು ಜನರಲ್ಲಿ ಮನಸ್ಸಿನಲ್ಲಿ ಒಂದು ರೀತಿ ಪ್ರಶ್ನೆ ಉಳಿದಿದೆ, ಯಾವ ಮುದ್ರೆ ಮಾಡಬೇಕು ನಾವು ಅಂತ ಹೇಳಿ. ನರಸಿಂಹರ ಮುದ್ರೆ ಹೇಗೆ ಮಾಡಬೇಕು ಅಂತ, ಯಾವ ಮಂತ್ರ ಹೇಳಬೇಕು ಅಂತ ಎಲ್ಲ ತಿಳಿಸ್ಕೊಟ್ಟಿದ್ದೀನಿ. ಆದರೂ ಕೂಡ ಎಲ್ಲೋ ಪ್ರೇಕ್ಷಕರಲ್ಲಿ ವೀಕ್ಷಕರಲ್ಲಿ ಒಂದು ಕಡೆ ಕ್ವಶನ್ ಇದೆ, ಒಂದು ಪ್ರಶ್ನೆ ಇದೆ. ಇದನ್ನು ಮಾಡೋದ್ರಿಂದ, ಯಾವ ನರಸಿಂಹನ ಮಾಡೋದ್ರಿಂದ ನಮಗೆ ತೃಪ್ತಿ, ಆಯುಷ್ಯ, ಆರೋಗ್ಯ ಸಿಗುತ್ತೆ ಅಂತ ಹೇಳಿ ಆ ಒಂದು ಪ್ರಶ್ನೆಯ ಆಧಾರದ ಮೇಲೆ ಇವತ್ತಿನ ಉದ್ಯಾಪನೆ. ಯಾರ್ಯಾರು ಈ ಮುದ್ರೆಗಳನ್ನು ಇದುವರೆಗೂ ನೋಡಿದ್ದೀರೋ ಅವರೆಲ್ಲರೂ ಕೂಡ ನಿಮಗೆ ನಿಮ್ಮ ದೇಹಕ್ಕೆ ಅಡ್ಜಸ್ಟ್ ಆಗುವಂಥದ್ದು, ನಿಮ್ಮ ಮನಸ್ಸಿಗೆ ಚಂಚಲತೆ ಆಗದೇನೆ, ಉದ್ವೇಗ ಆಗದೇನೆ, ಭಯ ಭೀತಿಗಳಿದೆ ಅಡ್ಜಸ್ಟ್ ಆಗುವಂಥ ಮುದ್ರೆಯನ್ನು ಧಾರಣೆ ಮಾಡಿ ನಾನು ಇದುವರೆಗೂ ತಿಳಿಸಿದಂಥ ದಿಕ್ಕುಗಳಲ್ಲಿ ಕುಳಿತು ಜಪ ಮಾಡಿದ್ದೆ ಆದರೆ ನಿಜವಾಗ್ಲೂ ಈ ನರಸಿಂಹರ ಮುದ್ರೆಯಿಂದ ಆರೋಗ್ಯ ಜೊತೆಗೆ ಆತ್ಮಶುದ್ಧಿ, ಮನಸ್ಸು ಕೂಡ ಶುದ್ಧಿಯಾಗುತ್ತೆ. ಈ ಒಂದು ಸಂದರ್ಭದಲ್ಲಿ ನಾನೆಲ್ಲರಿಗೂ ಏನು ಹೇಳ್ತೇನೆಂದರೆ, ಯಾರ್ಯಾರು ಈ ನರಸಿಂಹರ ಮುದ್ರೆ ಬಗ್ಗೆ ಕೇಳಿದಿರೋ, ಮಂತ್ರಗಳನ್ನು ತಿಳ್ಕೊಂಡಿದ್ದೀರೋ, ಮತ್ತು ನರಸಿಂಹರ ಬಗ್ಗೆ ಸಾಕಷ್ಟು ಮಾಹಿತಿನ ನೀವು ತಿಳ್ಕೊಂಡಿದ್ರೆ ಅಂಥವರು ನಾಳೆ ದಿವಸ ಶನಿವಾರ ದಿವಸ ನೀವು ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ವಯಸ್ಸಿನಷ್ಟು ಕಾಯಿನ್ಗಳನ್ನು ತಗೋಬೇಕು. ಶಾಸ್ತ್ರ ಹೇಳುತ್ತೆ ವರಾಹ ದಾನ ಮಾಡುವಂಥ. ಇವತ್ತಿನ ಕಾಲದಲ್ಲಿ ವರಾಹ ದಾನ ಮಾಡಲಿಕ್ಕಾಗೋದಿಲ್ಲ. ಹಾಗೆ ಕಲಿಯುಗದಲ್ಲಿ ಈ ಪ್ರಥಮ ಪಾದದಲ್ಲಿ 1 ವರಾಹ = 1 ರೂಪಾಯಿ ಅಂತ. ಹಾಗೆ 1 ರೂಪಾಯಿ ಕಾಯಿನ್ನ ಕೈಯಲ್ಲಿ ತೊಗೊಂಬಿಟ್ಟು, ಈಗ ಉದಾಹರಣೆಗೆ 20 ವರ್ಷ ವಯಸ್ಸು ಅಂದರೆ 20 ಕಾಯಿನ್ಸ್ನ ತೊಗೊಂಬಿಟ್ಟು ಯಾವುದಾದ್ರು ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಪ್ರದಕ್ಷಿಣೆ ಮಾಡಿ ಆ ಜಾಗದಲ್ಲಿ ಅಥವಾ ಬೇರೆ ಎಲ್ಲರೂ ಇರತಕ್ಕಂಥ ಅಂಗವಿಕಲರಿಗೆ, ಕುಂಟರಿಗೆ, ಕುರುಡರಿಗೆ, ಭಿಕ್ಷುಕರಿಗೆ, ಅನಾಥ ಮಕ್ಕಳಿಗೆ, ವಯಸ್ಸಾದ ವೃದ್ಧರಿಗೆ 1 ರೂಪಾಯಿಯನ್ನು ದಾನ ಮಾಡಿಬಿಟ್ರೆ ಇಷ್ಟು ದಿವಸ ಈ ಮುದ್ರೆ, ಈ ಮಂತ್ರ, ಈ ನರಸಿಂಹರ ಕಥೆಯನ್ನು ಕೇಳಿದ್ರು ಕೂಡ ಪವಿತ್ರವಾಗುತ್ತೆ ಮತ್ತು ಸಾರ್ಥಕತೆ ಆಗುತ್ತೆ. ಆದ್ದರಿಂದ ನೀವು ಮಾಡಬೇಕಾಗಿರೋ ಉದ್ಯಾಪನೆ ಎಷ್ಟು, ಇದುವರೆಗೂ ಯಾರ್ಯಾರು ನೋಡಿದಿರೋ ಟಿ ವಿ ಮುಖಾಂತರ ಅವರೆಲ್ಲರೂ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ಕಾಯಿನ್ಸನ್ನು ಕೈಲಿಟ್ಕೊಂಡು ಲಕ್ಷ್ಮೀ ನರಸಿಂಹರ ದೇವಸ್ಥಾನ ಅಥವಾ ಬರೀಲ ನರಸಿಂಹರ ದೇವಸ್ಥಾನಕ್ಕೆ ಹೋಗಿ ನಿಮ್ಮ ವಯಸ್ಸಿನಷ್ಟು ಪ್ರದಕ್ಷಿಣೆ ಮಾಡಿ ಆ ದುಡ್ಡನ್ನು ಬಡಬಗ್ಗರಿಗೆ, ಅನಾಥರಿಗೆ, ಭಿಕ್ಷಕರಿಗೆ, ಅಂಗವಿಕಲರಿಗೆ ಹಂಚಿದ್ದೇ ಆದರೆ ಈ ಮುದ್ರೆ ನೋಡಿದ್ದು, ಮುದ್ರೆ ಮಾಡಿದ್ದು, ಮಂತ್ರ ಕೇಳಿದ್ದು, ನರಸಿಂಹರ ಬಗ್ಗೆ ಕಥೆಗಳನ್ನು ಕೇಳಿದ್ದು ಕೂಡ ಶಾಂತಿಯಾಗಿ ನಿಮ್ಮ ಮನೆಯಲ್ಲಿ ಲಕ್ಷ್ಮೀ ಸಮೇತ ಲಕ್ಷ್ಮೀ ನರಸಿಂಹರು ವಾಸ ಮಾಡ್ತಾರೆ. ಇದು ನರಸಿಂಹ ಉಪನಿಷತ್ತಲ್ಲಿ ಫಲಶ್ರುತಿ ಹೇಳುವ ಒಂದು ವಿಶೇಷವಾದಂಥ ಮಾಹಿತಿ. ಆದ್ದರಿಂದ ಪ್ರತಿಯೊಬ್ಬರು ವೀಕ್ಷಕ ಬಾಂಧವರಿಗೆ ಒಂದು ಎಪಿಸೋಡೇ ನೋಡಿರಲಿ, 2 ನೋಡಿರಲಿ ಅಥವಾ 3 ನೋಡಿರಲಿ ಅಥವಾ ಸೀರೀಸ್ ಆಗಿ ಈ ನರಸಿಂಹರ 14 ಮುದ್ರೆಗಳನ್ನು ನೋಡಿದ್ದಂಥವರು ಇದನ್ನು ಉದ್ಯಾಪನೆ ಮಾಡಿದ್ದೇ ಆದರೆ ಭಾಳ ಸಂತೋಷ. ಅಯ್ಯೋ, ನಮ್ಮ ಮನೆ ಹತ್ರ ನರಸಿಂಹಸ್ವಾಮಿ ದೇವಸ್ಥಾನ ಇಲ್ಲ, ಲಕ್ಷ್ಮೀ ನರಸಿಂಹರ ದೇವಸ್ಥಾನ ಇಲ್ಲ, ಏನು ಮಾಡೋದು ಅಂತಂದರೆ ನಿಮ್ಮ ಮನೆ ಹತ್ರ ಅಕ್ಕಪಕ್ಕದಲ್ಲಿ ಏನಾದರೂ ಹತ್ತಿ ಹಣ್ಣಿನ ಮರ ಇದ್ದರೆ ಔದುಂಬರ ವೃಕ್ಷಕ್ಕೆ ನಾನು ಹೇಳಿದಂತೆ ನಿಮ್ಮ ಏಜ್ ಎಷ್ಟಿದೆಯೋ ಅಷ್ಟು ಕಾಯಿನ ಕೈಯಲ್ಲಿ ಇಟ್ಕೊಂಡು ಪ್ರದಕ್ಷಿಣೆ ಮಾಡಿ ಅಲ್ಲಿರತಕ್ಕಂಥ ಬಡ ಮಕ್ಕಳಿಗೆ, ಅಂಗವಿಕಲರಿಗೆ, ವೃದ್ಧರಿಗೆ ದಾನ ಮಾಡಿಬಿಡಿ 1 ರೂಪಾಯಿನ. ಅಯ್ಯೋ, ದೇವಸ್ಥಾನವೂ ಇಲ್ಲ, ಮರನೂ ಇಲ್ಲ, ನಮ್ಮ ಮನೆ ಹತ್ರ ಹತ್ತಿ ಹಣ್ಣಿನ ಮರ ಅಂದರೆ ಏನು ಮಾಡೋದು? ಹಾಗೆ ಮನೆಯಲ್ಲೇ 21 ನಿಮ್ಮ ಎಷ್ಟಿದೆಯೋ ವಯಸ್ಸು ಅಷ್ಟು ಕಾಯಿನ್ ಇಟ್ಕೊಂಡು ನಿಮ್ಮ ಮನೆಯೊಳಗೆ ದೇವ್ರ ಮುಂದೆ ನಿಂತು ಸುತ್ತು ಪ್ರದಕ್ಷಿಣೆ ಮಾಡಿಬಿಟ್ಟು ಆ ಕಾಯಿನ್ ತೊಗೊಂಡೋಗಿ ಅಂಗವಿಕಲರಿಗೆ, ಬಡ ಮಕ್ಕಳಿಗೆ, ವೃದ್ಧರಿಗೆ ಹಂಚಿದ್ದೇ ಆದರೆ ಅಲ್ಲೂ ಕೂಡ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಮಾಡ್ತಾರೆ. ಭಗವಂತನಿಗೆ ಬೇಕಾಗಿದ್ದು ಆಡಂಬರ ಅಲ್ಲ, ವೈಭೋಗ ಅಲ್ಲ,
ಅವನಿಗೆ ಬೇಕಾದ ಶ್ರದ್ಧೆ ಭಕ್ತಿ. ಆದ್ದರಿಂದ ನಿಮ್ಮ ಇರೋ ಜಾಗಕ್ಕೆ ನರಸಿಂಹರು ಬಂದುಬಿಡ್ತಾರೆ. ಯಾವಾಗ ಭಕ್ತಿಯಿಂದ ನರಸಿಂಹ ಅಂತ ಕರೆದರೆ ಸಾಕು, ಓಡಿ ಓಡಿ ಬರ್ತಾರೆ. ಆದ್ದರಿಂದ ಆ ಪ್ರಹ್ಲಾದ ಹೇಗೆ ಭಕ್ತಿಯಿಂದ ನರಸಿಂಹ ಮಹಾವಿಷ್ಣು ಅಂತ ಹೇಗೆ ಕರೆದ್ನೋ ಹಾಗೆ ಭಗವಂತ ಆ ಕಂಬದಿಂದ ಪ್ರತ್ಯಕ್ಷರಾದಂತೆ. ಹಾಗೆ ಭಗವಂತ ಭಕ್ತ ಪರಾಧೀನ, ದೀನಬಂಧು, ಆಪದ್ಬಾಂಧವ, ಅನಾಥ ರಕ್ಷಕ. ಆದ್ದರಿಂದ ಅವನಿಗೆ ರೂಪ, ಅಂತಸ್ತು, ವಿದ್ಯೆ, ಐಶ್ವರ್ಯಕ್ಕೆ ಯಾವತ್ತೂ ಮಾರೋಗುವಂತನಲ್ಲ. ಅವ್ರಿಗೆ ಬೇಕಾಗಿರೋದು ನಮ್ಮ ಒಂದು ಪ್ರೀತಿ ಭಕ್ತಿ. ಆ ಪ್ರೀತಿಯನ್ನು ನಮಸ್ಕಾರ ಮುಖಾಂತರ, ದಾನದ ಮುಖಾಂತರ, ಈ ಹಣವನ್ನು ಹಂಚೋದ್ರ ಮುಖಾಂತರ ನೀವು ಶಾಂತಿ ಮಾಡ್ಕೊಂಡಿದ್ದೆ ಆದರೆ ಇವತ್ತಿನಿಂದ ನೀವು ಈ ಸಾಧನೆ ಮಾಡಕ್ಕೆ ಹೊರಟಾರೆ ಅಂದರೆ ಈ ಮುದ್ರೆಗಳನ್ನಿಟ್ಟು ಸಾಧನೆ ಮಾಡಿಕೊಟ್ರೆ ನಿಮ್ಗೆ ಖಂಡಿತ ಫಲಪ್ರಾಪ್ತಿ ಆಗ್ತದೆ, ಸಿದ್ಧಿ ಆಗತ್ತೆ. ಆದ್ದರಿಂದ ಪ್ರತಿಯೊಬ್ಬರು ಕೂಡ ಈ ಶನಿವಾರ ದಿವಸ ಅಂದರೆ ಈ ಉದ್ಯಾಪನೆ ಆದ ನಂತರ ಶನಿವಾರ ಎಲ್ಲರೂ ಹೋಗಿ ಹುಡುಕಿ, ಎಷ್ಟೋ ಕೂತ್ಕೊಂಡು ಕಾಲ ಕಳಿತೀವಿ, ನಿದ್ದೆ ಮಾಡ್ತೀವಿ, ಕೂತ್ಕೊಂಡು ಟಿ ವಿ ನೋಡ್ತೀವಿ. ಆ 1 ಅವರಲ್ಲಿ ಏನಾದ್ರು ನರಸಿಂಹಸ್ವಾಮಿ ದೇವಸ್ಥಾನ ಹುಡ್ಕೊಂಡು ಹೋಗಿ ಎಲ್ಲಿದೆ ಅಲ್ಲಿ ನೋಡಿ ನೀವು ನಾನು ಹೇಳುವಂಥ ಒಂದು ಉದ್ಯಾಪನೆಯನ್ನು ನೀವು ಮಾಡಿದ್ದೇ ಆದರೆ ಶೀಘ್ರವೇ ಫಲಪ್ರಾಪ್ತಿ ಆಗ್ತದೆ. ಆ ಫಲ ಅನ್ನೋದಕ್ಕೆ ಅನಂತ, ಇನ್ಫಿನಿಟ್, ಕೊನೆಯೇ ಇಲ್ಲ. ಇಷ್ಟು ವರ್ಷ ನೀವು ಎಷ್ಟು ಕಷ್ಟಪಟ್ಟಿರ್ಬೋದು, ಆದರೆ ನಾಳೆ ಒಂದು ದಿವಸ ನೀವು ನರಸಿಂಹ ಅಥವಾ ಲಕ್ಷ್ಮೀ ನರಸಿಂಹ ದೇವಸ್ಥಾನಕ್ಕೆ ಹೋಗಿ ಅದೂ ಸಿಕ್ಕಿಲ್ಲ ಯಾವುದೋ ವೃಕ್ಷಕ್ಕೆ ನೀವು ಪ್ರದಕ್ಷಿಣೆ ಮಾಡಿದ್ದೆ ಆದರೆ ಈ ಜನ್ಮ ಸಾರ್ಥಕ ಆಗುತ್ತೆ. ಆದ್ದರಿಂದ ಯಾರು ಈ ಜೀವಿತ ಕಾಲದಲ್ಲಿ ಲಕ್ಷ್ಮೀ ನರಸಿಂಹ ಅಥವಾ ನರಸಿಂಹರ ಜಪತಪ ಮಾಡ್ತಾರೋ, ಇನ್ನು ಎಲ್ಲೇ ಹುಟ್ಟಿದ್ರು ಕೂಡ ಮುಂದಿನ ಜನ್ಮ ಅಂತಿದ್ರೆ ಯಾವುದೇ ರೂಪದಲ್ಲಿ ಹುಟ್ಟಿದ್ರು, ನಾಯಿನೋ, ಕತ್ತಿನೋ, ಹಂದಿನೋ, ಹಾವೋ, ಹಸುವೋ, ಕುರು, ಏನೇ ಜನ್ಮ ತಗೊಂಡು ಕೂಡ ನಮ್ಮ ಬೆನ್ನಿಂದ ನಿಂತು ಕಾಯ್ತಾ ಇರ್ತಾರಂತೆ ಈ ನರಸಿಂಹರು. ಕಾರಣ ಪೂರ್ವ ಜನ್ಮದಲ್ಲಿ ನನ್ನನ್ನು ನೆನೆಸಿದ್ದ, ನನ್ನ ಸ್ಮರಣೆ ಮಾಡಿ ದಾನ ಧರ್ಮವನ್ನು ಮಾಡಿದ್ದ. ಆದ್ದರಿಂದ ಅವನ ಕರ್ಮಕ್ಕೆ ತಕ್ಕಂತೆ ನಾನು ಆಯಾ ಸಂದರ್ಭದಲ್ಲಿ ಹೋಗಿ ರಕ್ಷಣೆ ಮಾಡಬೇಕು ಅಂಥೇಳಿ ಭಗವಂತ ಯೋಚನೆ ಮಾಡ್ತಂತೆ. ಯಾಕೆಂದರೆ ಭಗವಂತ ಈ ಜಗತ್ತನ್ನೆಲ್ಲ ಸೃಷ್ಟಿ ಮಾಡಿದಾನೆ. ವಿಶಾಲವಾದ ಜಗತ್ತು, ಆ ಜಗತ್ತಿನಲ್ಲಿ ನದಿ, ಸಮುದ್ರ, ಸಾಗರ, ಪರ್ವತಗಳು, ಸಣ್ಣ ಇರುವೆಯಿಂದ ದೊಡ್ಡ ಪ್ರಾಣಿಗಳಿಗೂ ಸೃಷ್ಟಿ ಮಾಡಿ, ಈ ಬುದ್ಧಿಜೀವಿಯನ್ನು ಮಾನವರನ್ನು ಸೃಷ್ಟಿ ಮಾಡಿ ಸಕಲ ಚರಾಚರ ವಸ್ತುಗಳನ್ನು ಕಂಟ್ರೋಲ್ ಮಾಡ್ತಿರೋ ಅವನಿಗೆ ನಮ್ಮಿಂದ ಯಾವುದೇ ರೀತಿಯ ಎಕ್ಸ್ಪೆಕ್ಟ್ ಮಾಡೋದಿಲ್ಲ. ಅವನಿಗೆ ಬೇಕಾಗಿರೋದು ಪ್ರೀತಿ. ಆ ಪ್ರೀತಿಯನ್ನು ನಾವು ಸಂಸ್ಕೃತದಲ್ಲಿ ಭಕ್ತಿ ಅಂತ ಕರಿತೀವಿ. ಆದ್ದರಿಂದ ಆ ಭಕ್ತಿ ಜೊತೆಗೆ ಒಂದು ನಿಯತ್ತು, ಆ ನಿಯತ್ತನ್ನು ಸಂಸ್ಕೃತದಲ್ಲಿ ಶ್ರದ್ಧೆ ಅಂತ ಕರಿತೀವಿ. ಶ್ರದ್ಧೆಯಿಂದ ಭಕ್ತಿಯಿಂದ ನರಸಿಂಹರನ್ನು ಧ್ಯಾನ ಮಾಡಿ ನೀವು ಉದ್ಯಾಪನೆ ಮಾಡಿದ್ದೇ ಆದರೆ ಖಂಡಿತ ಈ ಜನ್ಮ ಸಾರ್ಥಕ ಆಗುತ್ತೆ. ನಾನು ಮುಂದೆ ಹೋಗ್ತಾ ಹೋಗ್ತಾ ಸಾಕಷ್ಟು ಈ ನರಸಿಂಹರ ಬಗ್ಗೆ, ಮುದ್ರೆಗಳ ಬಗ್ಗೆ ಮತ್ತು ಅಹೋಬಲ ಕ್ಷೇತ್ರದ ಬಗ್ಗೆ 1-2 ನಿಮಿಷ ಮಾತಾಡಿ ಆ ಕ್ಷೇತ್ರ ಮಹಿಮೆನೂ ಕೂಡ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೆ ಮುಂಚೆ ನೀವೆಲ್ಲರೂ ಕೂಡ ಈ ಶುಕ್ರವಾರ ದಿವಸ ನಾ ತೋರಿಸೋ ಎಲ್ಲ ಮುದ್ರೆಗಳನ್ನು 10 ನಿಮಿಷ 5 ನಿಮಿಷ ಮಾಡಿ ನಾಳೆ ಬೆಳಗ್ಗೆ ಸ್ನಾನ ಮಾಡಿ ಖಾಲಿ ಹೊಟ್ಟೆನಲ್ಲಿ ಏನು ಕುಡಿದನೆ ಏನು ತಿಂದನೆ ಲಕ್ಷ್ಮೀ ನರಸಿಂಹರನ್ನ ಧ್ಯಾನ ಮಾಡ್ತಾ ಪ್ರದಕ್ಷಿಣೆ ನಮಸ್ಕಾರಗಳನ್ನು ದಾನ ಮಾಡಿಬಿಡಿ. ಖಂಡಿತ ನೀವು ಯಾವ ಜ್ಯೋತಿಷ್ಯ ಹತ್ರ ಹೋಗಬೇಕಾಗಿಲ್ಲ, ಯಾವ ಮನೆಯೂ ಕೂಡ ಚೇಂಜ್ ಮಾಡಬೇಕಾಗಿಲ್ಲ, ಯಾವ ಡಾಕ್ಟರ್ ಹತ್ರ ಹೋಗಬೇಕಾಗಿಲ್ಲ. ಏಕೆಂದರೆ ಡಾಕ್ಟ್ರೇ ನರಸಿಂಹ ನಿಮ್ಮ ಮನೇಲಿ ಇದ್ದು ಬಿಡ್ತಾರೆ. ಹೀಗೆ ನಾನು ಮುಂದೆ ಹೋಗ್ತಾ ಸಾಕಷ್ಟು ಮಾಹಿತಿನ ತಮ್ಮೊತ್ತಿಗೆ ಹಂಚ್ಕೊಳ್ತೀನಿ. ಬನ್ನಿ ಗುರುಗಳಿಂದ ಈಗ ಇನ್ನಷ್ಟು ಮಾಹಿತಿಯನ್ನ ಕೇಳಿ ತಿಳಿಯೋಣ. ಗುರುಜಿ, ಇವತ್ತು ನಾನು ಇಷ್ಟು ದಿವಸ ಏನು ತೋರಿಸಿದ್ನೋ ಆ ಮುದ್ರೆ ಮಂತ್ರಗಳನ್ನು ಹೇಳ್ತೀನಿ. ಕಾರಣ ಉದ್ಯಾಪನೆ ದಿವಸ. ಮೊದಲನೇದಾಗಿ ರೌದ್ರ ನಾರಸಿಂಹ, ಪಾವನ ನಾರಸಿಂಹ. ಓಂ ಶ್ರೀ ಹಿರಣ್ಯ ಸಂಹಾರ ತ್ರಿಪುರಾಂತಕಾಯ ಕಪಿಲ ಬ್ರಹ್ಮಣೆ ಸಕಲ ರೋಗ ವಿನಾಶಾಯ ಸಕಲ ಭಯ ನಿವಾರಣಾಯ ಸಕಲ ಪಾಪ ಸಂಹಾರಕಾಯ ಪರಯಂತ್ರ ಪರಮಂತ್ರ ಪರತಂತ್ರ ವಿನಾಶಾಯ ಭೂತ ಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಬ್ರಹ್ಮ ರಾಕ್ಷಸ ಧ್ವಂಸಿನಿ ಧಗ ಧಗ ಪಚ ಪಚ ಭಕ್ಷಯ ಹುಂ ಫಟ್ ಸ್ವಾಹ. ಇದು ರೌದ್ರ ನಾರಸಿಂಹ ಅಥವಾ ಪಾವನ ನಾರಸಿಂಹ. ಲಘು ಮಂತ್ರ ಓಂ ಕ್ಷೋಂ ಪಾವನ ನಾರಸಿಂಹಾಯ ನಮಃ. ಎರಡನೇದು ಮಾಲೋಲ ನಾರಸಿಂಹ. ಮಾಲೋಲ ನಾರಸಿಂಹರ ಮುದ್ರೆ ಹೀಗೆ. ಓಂ ನಮೋ ನಾರಸಿಂಹಾಯ ಹಿರಣ್ಯಕಶಿಪು ವಕ್ಷಸ್ಥಳ ವಿದಾರಣಾಯ ತ್ರಿಭುವನ ವ್ಯಾಪಕಾಯ ಭೂತ ಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಕುಲೋನ್ಮೂಲನಾಯ ಸ್ತಂಭೋದ್ಭವಾಯ ಸಮಸ್ತ ದೋಷಾನ್ ಹರ ಹರ ವಿಸರ ವಿಸರ ಪಚ ಪಚ ಹನ ಹನ ಕಂಪಯ ಕಂಪಯ ಮತ ಮತ ಭ್ರೀಂ 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 ಫಟ್ 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 ಟಹ 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 ಏಹಿ 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 ರುದ್ರ ಆಜ್ಞಾಪಯತಿ ಸ್ವ. ಇದು ಮಾಲೋಲನ ಕಾರಂಜ ನಾರಸಿಂಹ. ಅದರ ಲಘು ಮಂತ್ರ ಓಂ ಭ್ರೀಂ ಕ್ಷೋಂ ಕಾರಂಜ ನಾರಸಿಂಹಾಯ ನಮಃ. ಮೂರನೇದು ಪಶ್ಚಿಮ ದಿಕ್ಕಿನಲ್ಲಿ ಮಾಡುವಂಥದ್ದು ಮಾಲೋಲ ನಾರಸಿಂಹ. ಓಂ ನಮೋ ನಾರಸಿಂಹಾಯ ತ್ರಿಪುರಾಂತಕಾಯ ವಜ್ರದ್ರಂಷ್ಟಕರಾಳವದನಾಯ ಸಕಲ ಭಯ ನಿವಾರಣಾಯ ಸಕಲ ವಿಘ್ನ ವಿನಾಶಕಾಯ
ಭೂತ ಪ್ರೇತ ಪಿಶಾಚ ಶಾಕಿನಿ ಡಾಕಿನಿ ಬೇತಾಳ ದಾನವ ಬ್ರಹ್ಮ ರಾಕ್ಷಸ ನಿವಾರಣಾಯ ಪರಮಂತ್ರ ಪರಯಂತ್ರ ಪರತಂತ್ರ ಪರಪಟನ ಪರಶೂನ್ಯ ವಿನಾಶಾಯ ಗಯ ಗಯ ಪಚ ಪಚ ಭಕ್ಷಯ ಭಕ್ಷಯ ಏಕಂ ಠಂ ಠಂ ಉಂ ಫಟ್ ಸ್ವಾಹ. ಲಘು ಮಂತ್ರ ಓಂ ಠಂ ಕ್ಷೋಂ ಮಾಲೋಲ ನಾರಸಿಂಹಾಯ ನಮಃ. ಓಂ ಠಂ ಕ್ಷೋಂ ಮಾಲೋಲ ನಾರಸಿಂಹಾಯ ನಮಃ. ಹಾಗೆ ಉತ್ತರ ದಿಕ್ಕಿನಲ್ಲಿ ಜ್ವಾಲಾ ನರಸಿಂಹರು. ಓಂ ಹ್ರೀಂ ಕ್ಷೋಂ ಹ್ರೀಂ ಓಂ ಬ್ರಂ 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 ಜ್ವಲ ಜ್ವಲ ಜ್ವಾಲಾ ನರಸಿಂಹಾಯ ಜ್ವಾಲಾ ಮಾಲಿನೆ ವಜ್ರನಖಾಯ ತೀಷ್ಟ್ರದಂಷ್ಟ್ರಾಯ ಜ್ವಾಲಾ ನರಸಿಂಹಾಯ ಓಂ ಹ್ರೀಂ ಹುಂ ಫಟ್ ಸ್ವಾಹ ಅಂಥೇಳಿ ಇದು ಜ್ವಾಲಾ ನರಸಿಂಹರ ಮಂತ್ರ. ಆದ ಲಘು ಮಂತ್ರ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ. ಹಾಗೆ ಈಶಾನ್ಯ ದಿಕ್ಕಿನಲ್ಲಿ ಯೋಗ ನರಸಿಂಹರು ಅಥವಾ ಅಘೋರ ವೀರ ಬಡಬಾನಲ ನಾರಸಿಂಹರು. ಓಂ ನಮೋ ನಾರಸಿಂಹಾಯ ಮಹಾಭಯ ನಿವಾರಣಾಯ ಸರ್ವ ಸಂಪತ್ಕರಾಯ ಜ್ವಾಲಾಮಾಲಿನೆ ವೀರ ನರಸಿಂಹಾಯ ಘೋರ ನರಸಿಂಹಾಯ ಅಘೋರ ನರಸಿಂಹಾಯ ಯೋಗ ನರಸಿಂಹಾಯ ಭೋಗ ನರಸಿಂಹಾಯ ಹಿರಣ್ಯಾಕ್ಷಕಾಯ ಆಂತ್ರಮಾಲಾಯ ಭೂತಗ್ರಹ ಪ್ರೇತಗ್ರಹ ಪಿಚಾಚಗ್ರಹ ಯಕ್ಷಗ್ರಹ ರಾಕ್ಷಸಗ್ರಹ ಆಗುಂತಕಗ್ರಹ ಸ್ತ್ರೀಗ್ರಹ ಪುರುಷಗ್ರಹ ನಿವಾರಣಾಯ ಮ್ರಾಂ ಹ್ರೀಂ ಕ್ರೀಂ ಕ್ರೋಂ ಶಹ ಸಹ ಚಿಂದಿ ಚಿಂದಿ ಓಂ ಹುಂ ಫಟ್ ಸ್ವಾಹ ಅಂಥೇಳಿ ಈ ಅಘೋರ ವೀರ ಬಡಬಾನಲ ನಾರಸಿಂಹ. ಆದ ಲಘು ಮಂತ್ರ ಮ್ರಾಂ ಹ್ರೀಂ ಕ್ರೀಂ ಕ್ರೋಂ ಕ್ಷೋಂ ಯೋಗ ನರಸಿಂಹಾಯ ನಮಃ ಅಂಥೇಳಿ ಈ ಈಶಾನ್ಯ ದಿಕ್ಕಿನಲ್ಲಿ. ಹಾಗೆ ಆಗ್ನೇಯ ದಿಕ್ಕಿನಲ್ಲಿ ಮಹಾವಿಗ್ರವೀರ ಪ್ರತಾಪ ನಾರಸಿಂಹ ಅಥವಾ ಛತ್ರವಟ ನಾರಸಿಂಹ. ಓಂ ನಮೋ ನಾರಸಿಂಹಾಯ ಜ್ವಾಲಾಗ್ನಿನೇತ್ರಾಯ ತೀಷ್ಣದಂಷ್ಟ್ರಾಯ ಶಂಖಚಕ್ರ ಗದಾಧರಾಯ ಹಿರಣ್ಯಕಶಿಪು ಹೃದಯಾಂತಮಾಲ ವಿಭೂಷಿತಾಯ ಹನ ಹನ ರಚ ರಚಿ ಚಂಡ ಚಂಡ ಪ್ರಚಂಡ ಪ್ರಚಂಡ ಅಘೋರ ಶೀಘ್ರಂ ನಿವಾರೆ ನಿವಾರೆ ಹುಂ ಫಟ್ ಸ್ವಾಹ. ಇದು ಛತ್ರವಟ ನಾರಸಿಂಹ ಅಥವಾ ಮಹಾವಿಗ್ರವೀರ ಪ್ರತಾಪ ನಾರಸಿಂಹರ ಮುದ್ರೆ ಮಂತ್ರ. ಲಘು ಮಂತ್ರ ಓಂ ಕ್ಷೋಂ ಮಹಾ ಉಗ್ರವೀರ ಪ್ರತಾಪ ನಾರಸಿಂಹಾಯ ನಮಃ ಅಂತೇಳಿ ಜಪ ಮಾಡಬೇಕು. ನೈಋತ್ಯ ದಿಕ್ಕಿನಲ್ಲಿ ಆಯುಷ್ಯನ್ನು ವೃದ್ಧಿ ಮಾಡುವಂಥ ಆಯುಸ್ತಂಭೋದ್ಭವ ನಾರಸಿಂಹ ಅಥವಾ ಭಾರ್ಗವ ನಾರಸಿಂಹರ ಮುದ್ರೆ ಈ ರೀತಿ ಇದೆ. ಓಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ಓಂ ಹ್ರೀಂ ನಾರಸಿಂಹಾಯ ಓಂ ಕ್ರೋಂ ಹ್ರೀಂ ನರಸಿಂಹಾಯ ಆಗಚ್ಚ ಆಗಚ್ಚ ಆವೇಶಯ ಆವೇಶಯ ಪ್ರವೇಶಯ ಪ್ರವೇಶಯ ಕ್ಷಾಂ ಕ್ಷೀಂ ಕ್ಷೂಂ ಕ್ಷೈಂ ಕ್ಷೋಹ ಕ್ಷಃ ಶ್ರೀಂ 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 ಆಯುಶ್ರುದ್ಧ್ಯಂ ಕುರು ಕುರು ಶ್ರೀ ಲಕ್ಷ್ಮೀ ನರಸಿಂಹಾಯ ನಮಃ ಸ್ವಾಹ ಅಂತೇಳಿ ಈ ಒಂದು ಭಾರ್ಗವ ನಾರಸಿಂಹರದು. ಅದಕ್ಕೆ ಸುಲಭವಾಗಿ ಲಘುಮಂತ್ರ ಓಂ ಶ್ರೀಂ ಕ್ಷೋಂ ಭಾರ್ಗವ ನಾರಸಿಂಹಾಯ ನಮಃ ಅಂತ ಹೇಳಿದ್ರೆ ಆಯುಶುದ್ಧಿ ಆಗತ್ತೆ. ವಾಯುವ್ಯ ದಿಕ್ಕಿನಲ್ಲಿ ಉಗ್ರ ನರಸಿಂಹರ ಮುದ್ರೆ. ಓಂ ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ವಿಷ್ಣುಂ ಭದ್ರಂ ಮೃತ್ಯೋರ್ಮೃತ್ಯುಂ ನಮಾಮಿ ಹಸ್ವ ಅಂಥೇಳಿ ಈ ವಾಯುವ್ಯ ದಿಕ್ಕಿನಲ್ಲಿ ಮಾಡುವಂಥ ಉಗ್ರ ನರಸಿಂಹರ ಮುದ್ರೆ. ಲಘು ಮಂತ್ರ ಓಂ ಶ್ರೋಂ ಉಗ್ರ ನಾರಸಿಂಹಾಯ ನಮಃ. ಓಂ ಶ್ರೋಂ ಉಗ್ರ ನಾರಸಿಂಹಾಯ ನಮಃ. ಓಂ ಶ್ರೋಂ ಉಗ್ರ ನಾರಸಿಂಹಾಯ ನಮಃ ಅಂತೇಳಿ ವಾಯುವ್ಯ ದಿಕ್ಕು. ಆಕಾಶ ದಿಶದಲ್ಲಿ ಶ್ರೀ ಸುದರ್ಶನ ನಾರಸಿಂಹರ ಮುದ್ರೆ ಈ ರೀತಿ ಮಾಡಿ ಓಂ ಸುದರ್ಶನ ಮಹಾಜ್ವಾಲಾ ಕೋಟಿ ಸೂರ್ಯ ಸಮಪ್ರಭಾ ನಾರಸಿಂಹ ಮಹಾಸಿಂಹ ದಿವ್ಯಸಿಂಹ ಓಂ ಸುದರ್ಶನಾಯ ಸಹಸ್ರಾರ ಹುಂ ಫಟ್ ಸ್ವಾಹ ಅಂತೇಳಿ ಇದು ಆಕಾಶ ದಿಶದಲ್ಲಿ ಮಾಡುವಂಥ ಸುದರ್ಶನ ನಾರಸಿಂಹ ಮುದ್ರೆ. ಲಘು ಮಂತ್ರ ಓಂ ಸಹಸ್ರಾರ ಜ್ವಾಲಾವರ್ತಿನೇ ಕ್ಷೋಂ ಹನ ಹನ ಹುಂ ಫಟ್ ಸ್ವಾಹ ಅಂತೇಳಿ ಈ ಸುದರ್ಶನ ನಾರಸಿಂಹರ ಮುದ್ರೆ. ಹೀಗೆ ಈ ಇಷ್ಟನ್ನು ನಾವು ದಿನನಿತ್ಯ ಯಾವುದಾದ್ರು ಒಂದು ಮುದ್ರೆಯನ್ನು ಧಾರಣೆ ಮಾಡಿದ್ದರೆ ಸಕಲ ಪಾಪವನ್ನು ನಿವಾರಣೆ ಮಾಡ್ತಾರೆ ಶ್ರೀ ನರಸಿಂಹರು. ಕಾಲರ್ ಒಬ್ರು ಲೈನ್ ನಲ್ಲಿದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಾವು ಕುಮಾರ್ ಅಂತ ಬೆಂಗಳೂರಿಂದ. ಹಾ ಕುಮಾರ್ ಅವರೇ ಹೇಳಿ, ಯಾರ ಬಗ್ಗೆ ಕೇಳ್ಬೇಕಿತ್ತು? ಮೇಡಮ್, ನಮ್ಮ ಅಣ್ಣವ್ರ ಬಗ್ಗೆ ಕೇಳ್ಬೇಕಾಯ್ತು. ಸರಿ, ಗುರುಜಿ ಅವರಿದ್ದಾರೆ, ಮಾತಾಡಿ ಸಂಕ್ಷಿಪ್ತವಾಗಿ ನಿಮ್ ಪ್ರಶ್ನೆ ಕೇಳಿ ಕುಮಾರ್. ನಮಸ್ತೆ ಕುಮಾರ್ ಅವರೇ. ನಮಸ್ತೆ ಸರ್. ಹೇಳಿ ಸರ್. ನಮ್ಮ ಅಣ್ಣನ್ಗೆ 14 ವರ್ಷ ಆಯ್ತು. ಅವರು ಚೆನ್ನಾಗಿ ಕೆಲ್ಸಕ್ಕೆ ಹೋಯ್ತಾ ಇದ್ರು. ಅವ್ರು ಇದ್ದಕ್ಕಿದ್ದಂಗೆ ಕೆಲ್ಸದಿಂದ ನಿಂತೋಗ್ಬಿಟ್ರು. ಅವ್ರ ಕೆಲ್ಸದ ಮೇಲೆ ಏನೋ ತೊಂದರೆ ಆಯ್ತು ಅಂತ. ಅವಾಗಿಂದ ಸರ್ ನಮ್ಮ ಮನೇಲಿ ಯಾವ್ದು ಒಳ್ಳೆ ಕಾರ್ಯ ನಡೆದಿಲ್ಲ. ಅವ್ರು ಏನೂ ಆಗಿಲ್ಲ. 33 ವರ್ಷ ಆಗಿದೆ.
ತುಂಬಾ ಕಷ್ಟ ಅನುಭವಿಸ್ತಾ ಇದೀವಿ ಸರ್. ನಮಗೂ ಆರೋಗ್ಯದಲ್ಲಿ ಪ್ರಾಬ್ಲಮ್. ಮಾರ್ನಿಂಗ್ ಮಂತ್ರ ಅಲ್ಲಿ ಬರೋ ಇದು ಮಂತ್ರ ಮತ್ತೆ ಇದ್ರೆಗಳನ್ನೆಲ್ಲ ಮಾಡ್ತಾ ಇದೀವಿ ನಾವು. ಅದಕ್ಕಾದ ಪರಿಹಾರವನ್ನು ನಮ್ಗೆ ತಿಳಿಸಿ ಸರ್. ಈಗ ನೀವು ದಿನನಿತ್ಯ ಮಾರ್ನಿಂಗ್ ಮಂತ್ರ ನೋಡ್ತಾ ಇದ್ದೀನಿ ಅಂತ ಹೇಳಿದಿರಾ, ಮುದ್ರೆ ಮಂತ್ರ ಎಲ್ಲ ಅಭ್ಯಾಸ ಮಾಡಿ ನಿಮ್ಗೆ ಏನ್ ಅನ್ಸಿದೆ? ನಮಗೆ ಸ್ವಲ್ಪ ಪರವಾಗಿಲ್ಲ ಸರ್, ಇಂಪ್ರೂವ್ಮೆಂಟ್ ಅನಿಸ್ತಾ ಇದೆ. ಆದ್ರೆ ಅವ್ರ ಮದ್ವೆ ಆಗಿದೆ ಸರ್, 33 ವರ್ಷ ಆಯ್ತು. ಓಕೆ, ನಿಮ್ಮ ಮನೆಯಲ್ಲಿ ನೋಡಿ, ವಾಸ್ತುಗಳಲ್ಲಿ ಶಲ್ಯ ವಾಸ್ತು, ಜೀರ್ಣ ವಾಸ್ತು, ಕುಡ್ಯ ವಾಸ್ತು, ಕೂಪವಾಸ್ತು ಅಂತೇಳಿ ಕೆಲವು ವಾಸ್ತುಗಳಲ್ಲಿ ದೋಷ ಇರುತ್ತೆ. ಆ ದೋಷ ಇದ್ರೆ ಮನುಷ್ಯನಿಗೆ ನಿಮ್ಗೆ ಏನು ಕಾಯಿಲೆ ಇಲ್ಲ, ಏನು ತೊಂದರೆ ಇಲ್ಲ. ಆದ್ರೆ ಮನೆಯಿಂದ ಏನಾದ್ರು ತೊಂದರೆ ಆಗ್ತಿರ್ಬೋದು, ಅಥವಾ ನಿಮ್ಮ ಜಾತಕದಲ್ಲಿ ದೋಷ ಇರ್ಬೋದು. ಈ ವಾಸ್ತು ದೋಷ ನಮ್ಮ ಶರೀರದಲ್ಲಿ ಅಂದ್ರೆ ನಮ್ಮ ಜಾತಕದಲ್ಲಿರುವಂಥ ದೋಷ ನಿವಾರಣೆ ಮಾಡಲಿಕ್ಕೆ ಏಕೈಕ ಪರಿಹಾರ ಅಂದ್ರೆ, ನಮ್ಮ ಮನೆಯಲ್ಲಿ ಶುಭ ಕಾರ್ಯ ಆಗ್ತಿಲ್ಲ ಅಂತ ಹೇಳ್ಕೊಂಡಿದ್ದೀರಾ, ಅದು ಆಗ್ಬೇಕು ಅನ್ನೋದಾಗಿದ್ರೆ ಒಂದು ಹುಣ್ಣಿಮೆ ಅಥವಾ ಅಮಾವಾಸ್ಯೆ ದಿವಸ ಹಸು ಮತ್ತೆ ಕರುಗಳನ್ನ ಮನೆಯೊಳಗೆ ಸಂಜೆ ಮುಸ್ಸಂಜೆ ಹೊತ್ತಿನಲ್ಲಿ ಅಂದ್ರೆ ಗೋಧೋಳಿ ಲಗ್ನದಲ್ಲಿ ಹಸು ಮತ್ತೆ ಕರುನ ಕರ್ಕೊಂಡು ಬಂದು ಅದಕ್ಕೆ ಪಾದ ಪೂಜೆ ಮಾಡಿ. ನಿಮ್ಗೆ ಯಾವ ರೀತಿ ಗೊತ್ತಿದೆಯೋ ಆ ರೀತಿ ನಿಮ್ಗೆ ತಿಳಿದ ರೀತಿಯಿಂದ ಹಸು ಕರುಗೂ ತಾಯಿ ಮಗುಗೂ ಎರಡಕ್ಕೂ ಪೂಜೆ ಮಾಡಿ ಅವ್ರಿಗೆ ನೈವೇದ್ಯ ಮಾಡಿ. ನೈವೇದ್ಯ ಎಂದೇನು, ಬಂದಂಥ ಹಸು ಕರುಗಳಿಗೆ ಊಟ ಹಾಕಬೇಕು. ಆ ಊಟ ಏನಂದ್ರೆ, ಗೋಧಿ ಹಿಟ್ಟು ತಗೊಳ್ಳಿ, ಒಂದು kg ಅಥವಾ 2 kg, ಅದಕ್ಕೆ ಒಂದು ಅರ್ಧ kg ಬೆಲ್ಲ ತೆಗೆದು ಚೆನ್ನಾಗಿ ಪುಡಿ ಮಾಡಿ ಕಲಿಸ್ಬಿಡಿ ತುಪ್ಪದ ಜೊತೆಗೆ. ಹಸುವಿನ ತುಪ್ಪದಲ್ಲೇ ನೀವು ಆ ಬೆಲ್ಲವನ್ನ ಗೋಧಿ ಹಿಟ್ಟು ಜೊತೆಗೆ ಮಿಕ್ಸ್ ಮಾಡಿ ಕಲಸಿ ಬಾಳೆಹಣ್ಣನ್ನು ಸೇರಿಸಿ ಆ ತಾಯಿ ಮಗು ಹಸು ಕರುಗೂ ಕೊಟ್ಬಿಟ್ಟು ಬಾಲ ಹಿಡ್ಕೊಂಡು ನಮಸ್ಕಾರ ಮಾಡಿ. ನಿಮ್ಮ ಮನೆ ದಾರಿದ್ರ್ಯ ಎಲ್ಲ ಎಳ್ಕೊಂಡು ಹೊಟ್ಟೋಗುತ್ತೆ ಆ ಗೋಮಾತ. ಇದ್ರ ಜೊತೆಗೆ ಕುಬೇರ ಮುದ್ರೆಯನ್ನು ಧಾರಣೆ ಮಾಡಿ ಆ ಹಸು ಕರುಗೂ ಪ್ರದಕ್ಷಿಣೆ ಮಾಡಿ. ಮನೆ ಮಂದಿಯೆಲ್ಲ ಕುಬೇರ ಮುದ್ರೆ ಅಂದ್ರೆ ನಮ್ಮ ಹೆಬ್ಬೆಟ್ಟಿನ ಬುಡಭಾಗಕ್ಕೆ ಅಂದ್ರೆ ಶುಕ್ರ ಗ್ರಹದ ಬುಡಭಾಗಕ್ಕೆ ಬುಧ ಗ್ರಹ ಮತ್ತು ಸೂರ್ಯ ಗ್ರಹ ಕಿರು ಬೆರಳು ಮತ್ತು ಉಂಗುರದ ಬೆರಳನ್ನ ಪ್ರೆಸ್ ಮಾಡಿ ಆ ಬುಡಬನ್ನ ಪ್ರೆಸ್ ಮಾಡಿದಾಗ ಇನ್ನು ಉಳಿದ ಬೆರಳು ಅಂದ್ರೆ ತೋರ್ ಬೆರಳು ಮತ್ತೆ ಮಧ್ಯದ ಬೆರಳನ್ನ ಅಂಗುಷ್ಟದ ಮೇಲೆ ಶುಕ್ರ ಗ್ರಹದ ಮೇಲೆ ಗುರು ಮತ್ತೆ ಶನಿಯನ್ನ ಒತ್ತಿ ಹಿಡಿದಾಗ ಕುಬೇರ ಮುದ್ರೆ ಅಂತ ಹೇಳ್ತಾರೆ. ಈ ಮುದ್ರೆಯನ್ನ ಧಾರಣೆ ಮಾಡಿ ಆ ಗೋಮಾತೆಗೆ ಪ್ರದಕ್ಷಿಣೆ ಮಾಡಿ ನಿಮ್ಮ ಮನಸ್ಸಲ್ಲಿರತಕ್ಕಂಥ ಎಲ್ಲಾ ಪ್ರಾರ್ಥನೆ ಮಾಡ್ಕೊಳ್ಳಿ, ಖಂಡಿತ ನಿವಾರಣೆ ಆಗುತ್ತೆ. ಕುಬೇರ ಮುದ್ರೆಯೊಂದಿಗೆ ಗೋಮಾತ ಪೂಜಾ ಇದನ್ನ ಮಾಡಿ, ಖಂಡಿತ ಒಳ್ಳೇದಾಗುತ್ತೆ. ಬಹಳ ಧನ್ಯವಾದ ಕಾಲ್ ಮಾಡಿದ್ದಕ್ಕೆ. ವೀಕ್ಷಕರು, ಇನ್ನೊಬ್ರು ಕಾಲರ್ ಲೈನ್ ನಲ್ಲಿ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಾನ್ ಬೆಂಗಳೂರಿಂದ ಮಾತಾಡ್ತಾ ಇರೋದು, ಗೌರಿಪಾಳ್ಯದಿಂದ. ಸರಿಮ್ಮ, ನಿಮ್ಮ ಹೆಸರು? ನಮ್ಮ ಹೆಸರು ವಿದ್ಯಾ ಅಂತ ಮೇಡಮ್. ಅವರು ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು. ಆಯ್ತಮ್ಮ, ಗುರುಜಿ ಅವರಿದ್ದಾರೆ, ಮಾತಾಡಿ, ನಿಮ್ಮ ಪ್ರಶ್ನೆ ಕೇಳಿ. ಹಲೋ, ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ, ನಮ್ಮ ಯಜಮಾನ್ರ ಬಗ್ಗೆ ಕೇಳ್ಬೇಕಿತ್ತು ಗುರುಜಿ. ಕೇಳಿ ಕೇಳಿ. ಸರ್ ಗುರುಜಿ, ನಮ್ಮ ಯಜಮಾನ್ರಿಗೆ ಬೆಳಕನ್ನೆಲ್ಲ ಚೆನ್ನಾಗಿ ಓಡಾಡ್ತಾರೆ. ಹಲೋ, ಸ್ವಲ್ಪ ಜೋರ ಮಾತಾಡಿ. ಗುರುಜಿ, ನಮ್ಮ ಯಜಮಾನ್ರು ಸ್ವಲ್ಪ ರೋಡ್ ನಲ್ಲೆಲ್ಲ ಚೆನ್ನಾಗಿ ಬೆಳಕಿನೆಲ್ಲ ಚೆನ್ನಾಗಿ ಓಡಾಡ್ತಾರೆ. ಮನೆ ಒಳಗಡೆ ಬಂದ ತಕ್ಷಣ, ಇನ್ನು ರಾತ್ರಿ ಆದ ತಕ್ಷಣ ಕತ್ಲು ಸ್ವಲ್ಪ ಏನು ಎಲ್ಲಿ ಕಾಣಿಸೋದೇ ಇಲ್ಲ ಗುರುಜಿ. ಇದಕ್ಕೆ ಇರುಳು ಕುರುಡು ಅಂತ ಹೇಳ್ತಾರೆ, ನೈಟ್ ಬ್ಲೈಂಡ್ನೆಸ್ ಅಂತ. ಇದು ಚಂದ್ರಗ್ರಹ ದೋಷದಿಂದ ಬರುತ್ತೆ. ಅದರಿಂದ ಇದಕ್ಕೆ ನೀವು ದಿನನಿತ್ಯ ಬೆಳಗ್ಗೆ ಅಥವಾ ಸಂಜೆ ಯಾವಾಗ್ಲಾದ್ರು ಅಥವಾ ಅವ್ರಿಗೆ ಯಾವಾಗ ಸಮಯ ಸಿಗುತ್ತೋ ಆ ಸಮಯದಲ್ಲಿ ಕೂತ್ಕೊಂಡು ಈ ಭಾಸ್ಕರ ಮುದ್ರಾ ಅಂತೇಳಿ ನೋಡಿ, ಈ ಶೋಲ್ಡರ್ಸ್ ಹತ್ರ ಎಲ್ಲಾ ಬೆರಳುಗಳನ್ನ ಅಗಲಿಸ್ಕೋಬೇಕೀಗ. ಸೂರ್ಯ ಮುದ್ರಾ ಅಂತ ಕರೀತಾರೆ ಇದಕ್ಕೆ, ಅಥವಾ ಭಾನು ಮುದ್ರಾ ಅಂತೇಳಿ, ಸಂದಂಶ ಮುದ್ರಾ ಅಂತಲೂ ಕರೀತಾರೆ. ಈ ಎರಡು ಹಸ್ತಗಳಿಂದ ಎಲ್ಲಾ ಬೆರಳುಗಳನ್ನ ಅಗಲಿಸ್ಕೊಂಡು ಇದನ್ನ ಓಂ ಭಾಸ್ಕರಾಯ ನಮಃ, ಓಂ ಭಾನುವೇ ನಮಃ, ಓಂ ಭಾಸ್ಕರಾಯ ನಮಃ, ಓಂ ಭಾನುವೇ ನಮಃ ಅಂತೇಳಿ, ಭಾಸ್ಕರ ಅಂದ್ರೆ ಸೂರ್ಯ, ಭಾನು ಅಂದ್ರೂ ಸೂರ್ಯ. ಇದನ್ನ ಮಾಡಿದ್ರೆ ಎರಡು ಮಂತ್ರ ಒಂದೇ ಸಲ ಹೇಳ್ಬೇಕು. ಬಲಗಡೆಗೆ ಭಾಸ್ಕರಾಯ ನಮಃ, ಎಡಗಡೆಗೆ ಭಾನುವೇ ನಮಃ ಅಂತ. ಬಲಗಣ್ಣು ಎಡಗಣ್ಣಿಗೂ ಸಮತೋಲವಾಗಿ ಮಂತ್ರವನ್ನ ಹೇಳ್ತಾ 108 ಸಲ ಜಪ ಮಾಡಿದ್ದೇ ಆದ್ರೆ ರಾತ್ರಿ ಹೊತ್ತು ಕುರುಡುತನ ಇದ್ರೆ, ನೈಟ್ ಬ್ಲೈಂಡ್ನೆಸ್, ಇದನ್ನ ನಿವಾರಣೆ ಮಾಡ್ಬೋದು. ಮತ್ತೆ ಇದನ್ನೇ ಹೇಳ್ಕೊಂಡು ನೀವು ಚಂದ್ರನ ನೋಡಿ ಆಕಾಶ ನೋಡ್ತಾ ಜಪ ಮಾಡಿದ್ರೆ ಖಂಡಿತ ಒಳ್ಳೇದಾಗತ್ತೆ. ಇದನ್ನೊಂದು 3 ತಿಂಗಳಿಂದ 4 ತಿಂಗಳ ತನಕ ಮಾಡಿ, ಖಂಡಿತ ಗುಣ ಆಗತ್ತೆ. ವೀಕ್ಷಕರೇ, ಇನ್ನೊಬ್ರು ಕಾಲರ್ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಹಲೋ ಹಲೋ, ನಮಸ್ತೆ. ನಾವು ಶೈಲಜಾ ಅಂತ ಬ್ಯಾಂಗ್ಳೂರಿಂದ. ಶೈಲಜಾ ಅವರು ಯಾರ ಬಗ್ಗೆ ಕೇಳ್ಬೇಕಿತ್ತು? ನನ್ ಬಗ್ಗೆನೇ ಮೇಡಮ್. ಸರಿಮ್ಮ, ಗುರುಜಿ ಅವರಿದ್ದಾರೆ, ಮಾತಾಡಿ, ಸಂಕ್ಷಿಪ್ತವಾಗಿ ನಿಮ್ ಪ್ರಶ್ನೆ ಕೇಳಿ. ನಮಸ್ತೆ ಅಮ್ಮ. ನಮಸ್ತೆ ಗುರುಜಿ.
ನೀವು ತೋರಿಸ್ತಾ ಇರೋ ಮುದ್ರೆ ಎಲ್ಲ ಮಾಡ್ತಾ ಇದ್ದೀನಿ. ತುಂಬಾ ಹೆಲ್ಪ್ ಆಗಿದೆ ಗುರುಜಿ. ನನ್ಗೆ ತುಂಬಾ ಕಾಲ್ ನೋವಿತ್ತು, ಪಾದಗಳು ಊರಕ್ಕೆ ಆಗ್ತಿರ್ಲಿಲ್ಲ ಬೆಳಗ್ಗೆ ಹೊತ್ತು. ಈಗ ಅದು ಬೆಳಗ್ಗೆ ಬೆಡ್ರೂಮ್ ಇಂದ ಬಾತ್ರೂಮ್ಗೆ ಹೋಗಕ್ಕೆ ತುಂಬಾ ಸಮಸ್ಯೆ ಆಗ್ತಿತ್ತು ನನ್ಗೆ ಎದ್ದಿದ ತಕ್ಷಣ. ಈಗ ರೌದ್ರ ನರಸಿಂಹಂದು ಇದೆಲ್ಲ ಮಾಡ್ತಾ ಇದ್ದೀನಿ, ಕಮ್ಮಿ ಆಗಿದೆ. ಆದ್ರೆ ಮಂಡಿ ಹಿಂದೆ ಕೀಲಲ್ಲಿ ಸ್ವಲ್ಪ ನೋವಿದೆ ಗುರುಜಿ. ಇನ್ನ ಅದಕ್ಕೂ ಇದೇ ಮುದ್ರೆ ಮಾಡ್ಲಾ ಇಲ್ಲ ಬೇರೆ ಯಾವ್ದಾದ್ರು ಹೇಳ್ತೀರಾ? ಮತ್ತೆ ಸ್ವಲ್ಪ ಮನ್ಸು ಯಾಕೋ ತುಂಬಾ ಕೋಪ ಬರ್ತಾ ಇದೆ ಗುರುಜಿ ನಡುವೆ. ಯಾರ ಮೇಲೆ ಕೋಪ ನಿಮ್ಗೆ ಜಾಸ್ತಿ ಇದೆ? ಮನೆಯವ್ರ ಮೇಲೇನೆ ಗುರುಜಿ. ನನ್ನ ಮೇಲೆ ಕೋಪ ಮಾಡ್ಕೊಂಡು ಮಾಡಿ ಪರವಾಗಿಲ್ಲ, ಕೋಪ ನಾನೇ ತಗೊಂಡ್ಬಿಡ್ತೀನಿ. ಇಲ್ಲ ಗುರುಜಿ ಆತರ ಅಲ್ಲ. ಅದರಿಂದ ಬೇರೆ ಯಾವ ಮುದ್ರೆ ಯಾವ್ದಾದ್ರು ಮಾಡ್ಬೋದಾ ಏನೋ? ಮತ್ತೆ ನಿನ್ನೆ ನೀವು ಇದನ್ನ ತೋರ್ಸಿದ್ರಿ ಚಕ್ರ, ಅದೆಲ್ಲ ನನ್ಗೆ ಅದ್ರ ಫೋಟೋ ಬೇಕು ಗುರುಜಿ. ಓಕೆ, ಮುದ್ರೆಗಳು ನರಸಿಂಹ ಮುದ್ರೆಗಳು ಮಾಡಿದ್ರೆ ಸಕಲ ಸ್ಕೆಲಿಟಲ್ ಸಿಸ್ಟಮ್, ಮೂಳೆ ಸ್ಕೆಲಿಟಲ್ ಸಿಸ್ಟಮ್ ಸಂಬಂಧಪಟ್ಟಂತ ಎಲ್ಲಾ ದೋಷ ನಿವಾರಣೆ ಆಗುತ್ತೆ. ನರನಾಡಿಗಳಿಗೂ ಸ್ಟ್ರೆಂತ್ ಬರುತ್ತೆ. ಮನಸ್ಸಿನ ತುಂಬಾ ಕೋಪ ಇದೆ ಅಂತೀರಿ, ಮೆಂಟಲ್ ಮೈಂಡ್ ಮ್ಯಾನೇಜ್ಮೆಂಟ್ಗೆ ನರಸಿಂಹರ ಮುದ್ರೆ ಬಿಟ್ಟರೆ ಜಗತ್ತಿನಲ್ಲಿ ಇನ್ಯಾವುದೂ ಇಲ್ಲ. ಅದು ಬಿಟ್ಟರೆ ಜ್ಞಾನ ಸರಸ್ವತಿ ಮುದ್ರ, ಚಿನ್ಮುದ್ರ. ಅದರಿಂದ ಚಿನ್ಮುದ್ರನು ನೀವು ಮಾಡ್ತಾರೆ, ಮನಸ್ಸಿನ ಕೋಪ ನಿವಾರಣೆ ಆಗುತ್ತೆ. ಶರೀರದಲ್ಲಿ ಯಾವುದೇ ಅಂಗಗಳಿಂದ ನೋವಿರಲಿ, ಆ ನೋವು ಮೂಳೆಯಿಂದ ಬಂದಿರಬಹುದು, ಅಥವಾ ಮಾಂಸ ಖಂಡಗಳಿಂದ ಬಂದಿರಬಹುದು, ಅಥವಾ ನರ್ವ್ ಸಿಸ್ಟಮ್ ನರಗಳಿಂದ ಬಂದಿರಬಹುದು. ಎಲ್ಲ ನರ ನಾಡಿ ಮೂಳೆಗಳಿಗೆ ಅಸ್ಥಿ ಮಜ್ಜೆ ಮತ್ತೆ ಚರ್ಮ ಇದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ದೋಷಗಳಿದ್ರು ಕೂಡ ನರಸಿಂಹರ ಮುದ್ರೆ ಒಂದು ರೀತಿ ಆಂಟಿಬಯೋಟಿಕ್ ಇದ್ದಾಗೆ. ಅದರಿಂದ ನರಸಿಂಹರ ಮುದ್ರೆ ನೀವು ಮಾಡಿ ಖಂಡಿತ ಪೇನ್ ಹೊಟ್ಟೋಗುತ್ತೆ. ಎಷ್ಟೋ ಜನಕ್ಕೆ ಬೆಳಗ್ಗೆ ಎದ್ದ ತಕ್ಷಣ ಹಿಂಬಡಿ ನೋವಿರುತ್ತೆ. ಬಹುಶಃ ನೀವು ಹಾಕೋ ಚಪ್ಪಲಿ ಸರಿಯಾಗಿಲ್ಲ ಅನ್ಸುತ್ತೆ, ಮತ್ತೆ ನೀವು ನಡೆಯುವಾಗ ಯಾವ ಕಾಲ ಮೇಲೆ ಭಾರ ಬಿಡ್ತಿರೋ ಆ ಭಾರದ ಮೇಲೆ ನರ ದೌರ್ಬಲ್ಯ ಬಂದು ಈ ಕಾಲುಗಳಲ್ಲಿ, ಪಾದಗಳಲ್ಲಿ, ಕೀಲುಗಳಲ್ಲಿ ನೋವು ಬರುತ್ತೆ. ಅದರಿಂದ ನೀವು ಸರಿಯಾಗಿರೋ ಚಪ್ಪಲಿ ಹಾಕೊಳ್ಳಿ, ಭಾಳ ಮೃದುವಾಗಿರುವಂಥದ್ದು. ಅದರಲ್ಲೂ ಕೂಡ ನಿಮ್ಗೆ ನೋವು ಬರ್ತಿದೆ ಅಂತಂದ್ರೂ ಆಗ ನರಸಿಂಹರ ಮುದ್ರೆ ಚೆನ್ನಾಗಿ ಮಾಡಿ, ಖಂಡಿತ ಒಳ್ಳೆಯದಾಗತ್ತೆ. ಟಿವಿ ನೋಡ್ತಾ ಇದ್ದೀರಾ, ಎಲ್ಲ ಮುದ್ರೆ ಮಾಡ್ತಾ ಇರೋದಕ್ಕೆ ಬಹಳ ಸಂತೋಷ, ಧನ್ಯವಾದಗಳು. ಈಗ ಇನ್ನಷ್ಟು ನರಸಿಂಹರ ಮುದ್ರೆಗಳು ಹಾಗೂ ಮಂತ್ರದ ಬಗ್ಗೆ ಮಾಹಿತಿಯನ್ನ ಪಡೆಯೋಣ. ಗುರುಜಿ, ನಾನು ಈಗಾಗಲೇ ಹೇಳಿದಾಗೆ ರೌದ್ರ ನಾರಸಿಂಹ ಅಂದರೆ ಪಾವನ ನಾರಸಿಂಹ, ಕಾರಂಜ ನಾರಸಿಂಹ, ಮಾಲೋಲ ನಾರಸಿಂಹ, ಜ್ವಾಲಾ ನರಸಿಂಹ, ಯೋಗ ನರಸಿಂಹ, ಮತ್ತು ಛತ್ರವಟ ನಾರಸಿಂಹ, ಭಾರ್ಗವ ನಾರಸಿಂಹ, ಉಗ್ರ ನರಸಿಂಹ, ಸುದರ್ಶನ ನಾರಸಿಂಹರ ಮುದ್ರೆ ತೋರಿಸ್ತೆ. ಆದರೆ ಇವೆಲ್ಲದಕ್ಕೂ ಅಧಿಕವಾದಂಥ ಅಡ್ವಾನ್ಸ್ ಮಹತ್ಕರವಾದಂಥ ಮುದ್ರೆ ಲಕ್ಷ್ಮೀ ನರಸಿಂಹರ ಮುದ್ರೆ. ಆದ್ದರಿಂದ ಯಾವುದೂ ಮಾಡೋಕ್ಕಾಗಲಿಲ್ಲ ಅಂದರೆ ಈ ಕಾಂಚನ ಮುದ್ರೆಯೊಂದಿಗೆ ಎಡಗೈ ಅಂದರೆ ಯಾಕೆ ಎಡಗೈಲಿ ಇಟ್ಕೋಬೇಕು, ಬಲಗೈಲಿ ಯಾಕೆ ಇಟ್ಕೋಬಾರ್ದು ಅಂತ ಪ್ರಶ್ನೆ ಬರ್ಬೋದು ಕೆಲವರಿಗೆ. ನರಸಿಂಹರ ಎಡಭಾಗದಲ್ಲಿ ಲಕ್ಷ್ಮಿಯನ್ನು ಕೂರಿಸ್ಕೊಂಡಿದ್ದಾರೆ. ಆದ್ದರಿಂದ ಈ ಕಾಂಚನ ಮುದ್ರೆ, ಲಕ್ಷ್ಮೀ ಮುದ್ರೆಯನ್ನು ಎಡಗೈಯಲ್ಲಿ ಧಾರಣೆ ಮಾಡಿ, ಬಲಗೈಲಿ ನರಸಿಂಹರ ಮುದ್ರೆ ಅಂದರೆ ಸಿಂಹ ಮುಖ ಇರುವ ಮುದ್ರೆಯನ್ನು ಧಾರಣೆ ಮಾಡಿ, ಈಗ ನಾನು ಹೇಳುವಂಥ ಮಂತ್ರವನ್ನು ಜಪ ಮಾಡಿದ್ದೆ ಆದರೆ ಲಕ್ಷ್ಮೀ ನರಸಿಂಹರ ಮುದ್ರೆ, ಯಾವ ಮುದ್ರೆನೂ ಮಾಡಲಿಲ್ಲ ಅಂದರೆ ಇದೊಂದು ಮುದ್ರೆ ಮಾಡಿದ್ರೆ ಲಕ್ಷ್ಮೀ ಸಮೇತ ಸಪತ್ನಿ ಪರಿವಾರ ಸಮೇತ ಲಕ್ಷ್ಮೀ ನರಸಿಂಹರ ಆಶೀರ್ವಾದ ಆಗತ್ತಂತೆ. ಆ ಮುದ್ರೆ ಇದೇ ಲಕ್ಷ್ಮೀ ನರಸಿಂಹ. ಅಂತರಿಕ್ಷಂ ಬಂದ ಬಂದ ಶ್ರೀ ಲಕ್ಷ್ಮೀ ನರಸಿಂಹಾಯ ಅಂತ ಮಂತ್ರದಲ್ಲಿ ಬರುತ್ತೆ. ಓಂ ನಮೋ ಭಗವತೆ ಮಹ ಉಗ್ರ ದಿಗ್ಬಂಧನ ನಾರಸಿಂಹಾಯ, ಜ್ವಾಲಾಮುಖಾಯ, ಶಂಖಚಕ್ರ ಗದಾಧರಾಯ, ಹಿರಣ್ಯಕಶಿಪು ವಕ್ಷಶ್ಛೇದನಾಯ, ಆಂತ್ರಮಾಲ ವಿಭೂಷಿತಾಯ, ಅನಹನ ದಹ ದಹ ಪಚ ಪಚ ಬಂದ ಬಂದ ಕಿಲಿ ಕಿಲಿ ಅಹೋಬಲ ನಾರಸಿಂಹಾಯ, ಪೂರ್ವದಿಶಂ ಬಂದ ಬಂದ ರೌದ್ರ ನಾರಸಿಂಹಾಯ, ದಕ್ಷಿಣ ದಿಶಂ ಬಂದ ಬಂದ ವಿದಾರಣ ನಾರಸಿಂಹಾಯ, ಪಶ್ಚಿಮ ದಿಶಂ ಬಂದ ಬಂದ ವಾರಣ ನಾರಸಿಂಹಾಯ, ಉತ್ತರ ದಿಶಂ ಬಂದ ಬಂದ ಜ್ವಾಲಾ ನರಸಿಂಹಾಯ, ಈಶಾನ್ಯ ದಿಶಂ ಬಂದ ಬಂದ ಅಘೋರ ವೀರ ಬಡಬಾನಲ ನಾರಸಿಂಹಾಯ, ಆಗ್ನೇಯ ದಿಶಂ ಬಂದ ಬಂದ ಮಹ ಉಗ್ರವೀರ ಪ್ರತಾಪ ನಾರಸಿಂಹಾಯ, ನೈಋತ್ಯ ದಿಶಂ ಬಂದ ಬಂದ ಆಯುಸ್ತಂಭೋದ್ಭವ ನಾರಸಿಂಹಾಯ, ವಾಯವ್ಯ ದಿಶಂ ಬಂದ ಬಂದ ಉಗ್ರ ನರಸಿಂಹಾಯ, ಆಕಾಶ ದಿಶಂ ಬಂದ ಬಂದ ಶ್ರೀ ಸುದರ್ಶನ ನಾರಸಿಂಹಾಯ, ಅಂತರಿಕ್ಷಂ ಬಂದ ಬಂದ ಶ್ರೀ ಲಕ್ಷ್ಮೀ ನರಸಿಂಹಾಯ, ಪಾತಾಳ ದಿಶಂ ಬಂದ ಬಂದ ಸರ್ವಾದಿಶಂ ಬಂದ ಬಂದ ಸರ್ವಶತ್ರುನ್ ಬಂದ ಬಂದ ರತಿಂ ಬಂದ ಬಂದ ಯತಿಂ ಬಂದ ಬಂದ ಭೃಗಂ ಬಂದ ಬಂದ ಭೃಗಿಂ ಬಂದ ಬಂದ ಶಾರ್ಧೂಲಂ ಬಂದ ಬಂದ ದುಷ್ಟಾನಾನಾವಿಧಾಂ ಬಂದ ಬಂದ ಹೇರಗಂ ಬಂದ ಬಂದ ಭೂತಂ ಬಂದ ಬಂದ ಪ್ರೇತಂ ಬಂದ ಬಂದ ಪಿಚಾಚಿಂ ಬಂದ ಬಂದ ಬೇತಾಳಂ ಬಂದ ಬಂದ ಶಾಕಿನಿ ಬಂದ ಬಂದ ಡಾಕಿನಿ ಬಂದ ಬಂದ ಶತ್ರುನ್ ಬಂದ ಬಂದ ರಾಕ್ಷಸಾನ್ ಬಂದ ಬಂದ ಬ್ರಹ್ಮ ರಾಕ್ಷಸಾನ್ ಬಂದ ಬಂದ
ಪ್ರತಿವಾದಿಂ ಬಂದ ಬಂದ, ಪರಮಂತ್ರಂ ಬಂದ ಬಂದ, ಪರಯಂತ್ರಂ ಬಂದ ಬಂದ, ಪರತಂತ್ರಂ ಬಂದ ಬಂದ, ಪರಕೃತ್ತಿಮಾಂ ಬಂದ ಬಂದ, ಕಹ ಕಹ ಕಂಪಯ ಕಂಪಯ, ಆಕರ್ಷಯ ಆಕರ್ಷಯ, ಆವೇಶಯ ಅವತಾರಯ ಅವತಾರಯ. ಓಂ ನಮೋ ನಾರಸಿಂಹಾಯ ನವಕೋಟಿ ದೇವಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಅಷ್ಟಕೋಟಿ ಗಂಧರ್ವಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಸಪ್ತಕೋಟಿ ಕಿನ್ನರಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಷಟ್ಕೋಟಿ ಶಾಕಿನಿ ಡಾಕಿನಿ ಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಪಂಚಕೋಟಿ ಪನ್ನಗಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಚತುಷ್ಕೋಟಿ ಬ್ರಹ್ಮರಾಕ್ಷಸ ಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ತ್ರಿಕೋಟಿ ರಾಕ್ಷಸ ಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ದ್ವಿಕೋಟಿ ಧನುಜಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಏಕಕೋಟಿ ಚೋರಗ್ರಹ ಉಚ್ಚಾಟನಾಯ. ಓಂ ನಮೋ ನಾರಸಿಂಹಾಯ ಚೋರಭಯ ರಾಜಭಯ ವ್ಯಾಧಿಭಯ ಸಕಲ ಕಂಟಕಾಧಿನ್ ಪರವಿದ್ಯಾ ಪರಮಂತ್ರ ಪರಯಂತ್ರ ಪರತಂತ್ರ ಪರಕೃತ್ತಿಮಾಂ ವಿಧ್ವಂಸಾಯ ವಿಧ್ವಂಸಾಯ. ಹನ ಹನ ದಹ ದಹ ಪಚ ಪಚ ಬಂದ ಬಂದ ಸ್ವವಿದ್ಯ ಸ್ವಮಂತ್ರ ಸ್ವಯಂತ್ರ ಸ್ವತಂತ್ರಾಧಿನ್ ಪ್ರಕಟಯ ಪ್ರಕಟಯ ಮಾಂ ರಕ್ಷ ರಕ್ಷ ಶರಣಾಗತ ಪಂಜರಾಯ ಶ್ರೀ ಲಕ್ಷ್ಮೀ ನರಸಿಂಹಾಯ ಓಂ. ಹುಂ ಫಟ್ ಸ್ವಾಹ ಅಂಥೇಳಿ ಈ ಸಕಲ ನರಸಿಂಹರ ನರಸಿಂಹರು 9 ನರಸಿಂಹರು ಮೀರಿಸುವಂಥ ವಿಶೇಷವಾದಂಥ ಈ ಲಕ್ಷ್ಮೀ ನರಸಿಂಹರ ಮುದ್ರೆ. ಇದು ಲಘುವಾಗಿ ಹೇಳಬೇಕು ಅಂದರೆ, ಚಿಕ್ಕದಾಗಿ ಹೇಳಬೇಕು ಅಂದರೆ, ಓಂ ಹ್ರೀಂ ಶ್ರೋಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ. ಓಂ ಹ್ರೀಂ ಶ್ರೋಂ ಶ್ರೀಂ ಲಕ್ಷ್ಮೀ ನರಸಿಂಹಾಯ ನಮಃ ಅಂಥೇಳಿ ಇದು ದಿನನಿತ್ಯ ಪೂರ್ವಾಭಿಮುಖವಾಗಿ ನಿಮ್ಮ ಮನೆಯ ಮಧ್ಯಭಾಗದಲ್ಲಿ ಸೆಂಟ್ರಲ್ ವಾಸ್ತುವಿನಲ್ಲಿ ಕುಳಿತು ಇದನ್ನು ಜಪ ಮಾಡಿದ್ದಾದರೆ ಸಮಸ್ತ ದೋಷಗಳು ಎಲ್ಲ ನವಕೋಟಿ ಗ್ರಹ ದೇವತೆಗಳ ಶಾಪ ಇದ್ದರೆ, ಅಷ್ಟಕೋಟಿ 8 ಕೋಟಿ ಗಂಧರ್ವ ದೇವತೆಗಳ ಶಾಪ ಇದ್ದರೆ, 7 ಕೋಟಿ ಕಿನ್ನರ ಗ್ರಹಗಳ ಶಾಪ ಇದ್ದರೆ, 6 ಕೋಟಿ ಶಾಕಿನಿ ಡಾಕಿನಿ ಗ್ರಹಗಳ ದೋಷ ಇದ್ದರೆ, ಪಂಚಕೋಟಿ ಪನ್ನಗ ಗ್ರಹ ಪಂಚಕೋಟಿ ಸಮಸ್ತ ಗ್ರಾಮ ದೇವತೆಗಳ ದೋಷ ಇದ್ದರೆ, 4 ಕೋಟಿ ಬ್ರಹ್ಮ ರಾಕ್ಷಸರ ದೋಷಗಳಿದ್ದರೆ, 3 ಕೋಟಿ ರಾಕ್ಷಸರ ಗ್ರಹ ದೋಷ ಇದ್ದರೆ, 2 ಕೋಟಿ ಧನುಜ ಗ್ರಹಗಳ ಬ್ರಾಹ್ಮಣ ಗ್ರಹಗಳ ದೋಷ ಇದ್ದರೆ, 1 ಕೋಟಿ ಚೋರಗ್ರಹ ಕಳ್ಳರ ಕಾಟಗಳಿಂದ ಬರುವಂಥ ಭಯ ಭೀತಿಗಳು ನಮ್ಮ ಜಾತಕ ಅಥವಾ ನಮ್ಮ ವಾಸ್ತುಗಳಿಗೆ ಎಲ್ಲವನ್ನೂ ನಿವಾರಣೆ ಮಾಡು. ಸಕಲ ಕಂಟಕಾಧಿನ್ ಅಂತ ಹೇಳ್ತೀವಿ ನಾವು, ಎಲ್ಲ ಕಂಟಕಗಳಿಂದ ಬಿಡುಗಡೆ ಮಾಡು ಅಂತೇಳಿ ಕೇಳುವಂಥ ಈ ಲಕ್ಷ್ಮೀ ನರಸಿಂಹರ ಮಂತ್ರ ಮುದ್ರೆ. ಇದನ್ನು ಮಾಡೋದ್ರಿಂದ ಯಾವ ಸಮಸ್ತ ದೋಷಗಳು ಜಗತ್ತಿನಲ್ಲಿ ನಮಗೆ ಎಂಥ ಶತ್ರು ಬಾಧೆ ಇರಲಿ, ರೋಗ ಬಾಧೆ ಇರಲಿ, ಏನೇ ದೋಷಗಳಲ್ಲಿ ಎಂಥ ಗ್ರಹ ಬಾಧೆಗಳು ಕೂಡ ನಿವಾರಣೆ ಮಾಡ್ತಾರೆ ಈ ಲಕ್ಷ್ಮೀ ನರಸಿಂಹ. ಆದ್ದರಿಂದ ಶುಕ್ರವಾರ ದಿವಸ ಲಕ್ಷ್ಮೀ ಸಮೇತ ಲಕ್ಷ್ಮೀ ನರಸಿಂಹರ ಧ್ಯಾನ ಮಾಡಿದರೆ ಜೀವಿತ ಕಾಲದಲ್ಲಿ ಬದುಕಿರುವಂಥ ಈ ಒಂದು ಜೀವಿತ ಅಂಶದಲ್ಲಿ ಅಂದರೆ 60 ವರ್ಷನೋ 80 ವರ್ಷನೋ 100 ವರ್ಷವೋ ನಾವು ಎಷ್ಟು ವರ್ಷ ಬದುಕ್ತೀವೋ ಆ ಡ್ಯೂರೇಷನಲ್ಲಿ ಆ ಅಂಶದಲ್ಲಿ ಜೀವನಾಂಶದಲ್ಲಿ ಒಂದು ದಿನನಾದರೂ ಅಥವಾ ಒಂದು ಕ್ಷಣದಲ್ಲಾದರೂ ಒಂದು ಗಳಿಗೆಯಲ್ಲಾದರೂ ಲಕ್ಷ್ಮೀ ನರಸಿಂಹನ ಧ್ಯಾನ ಮಾಡಿದ್ದೆ ಆದರೆ ಸಮಸ್ತ ಪಾಪಗಳನ್ನು ನಿವಾರಣೆ ಮಾಡ್ತಾರೆ ಅಂತೇಳಿ ಈ ನರಸಿಂಹ ಉಪನಿಷತ್ತಲ್ಲಿ ಉಲ್ಲೇಖನ ಇದೆ. ಹೀಗೆ ಹೋಗ್ತಾ ಹೋಗ್ತಾ ಈ ನುಡಿದ ಎಲ್ಲ ಮುದ್ರೆ ಮಂತ್ರಗಳನ್ನು ನಾನು ನಿಮಗೆ ತಿಳಿಸ್ಕೊಡಕ್ಕೆ ಇಷ್ಟಪಡ್ತೀನಿ. ಮಂತ್ರಗಳು ಹಾಗೂ ಮುದ್ರೆಗಳನ್ನ ಗುರೂಜಿ ಅವರು ತಿಳಿಸ್ಕೊಡ್ತಾ ಇದ್ರು. ಆದ್ರೆ ದೈನಂದಿನ ಒಂದು ಕ್ರಮದಲ್ಲಿ ಈ ಮಂತ್ರಗಳು ಹಾಗೂ ಮುದ್ರೆಗಳನ್ನ ನಾವು ಹೇಗೆ ಪ್ರತಿನಿತ್ಯವೂ ಮಾಡಬೇಕು ಅನ್ನೋದನ್ನ ಈಗ ತಿಳಿಯೋಣ ಗುರೂಜಿ. ನೋಡಿ, ಯಾರಿಗೆ ಈಗಾಗಲೇ ಎಷ್ಟೋ ಜನ ನೋಡಿದ್ದೀರಾ ಅಥವಾ ಇವತ್ತು ಹೊಸದಾಗಿ ನೋಡ್ತಿರೋರಂಥವ್ರಿಗೆ ಲಘು ಪರಿಚಯನ ನಾನು ಮಾಡ್ಕೊಳ್ಳಿಕ್ಕೆ ಚಿಕ್ಕದಾಗಿ ಎಲ್ಲ ಮುದ್ರೆಗಳ ಪರಿಚಯ ಮಾಡಲಿಕ್ಕೆ ಇಷ್ಟಪಡ್ತೀನಿ. ಪೂರ್ವ ದಿಶಂ ಅಂದರೆ ಪೂರ್ವಕ್ಕೆ ಮುಖ ಮಾಡಿ ಪೂರ್ವ ದಿಕ್ಕಿನ ಕುಳಿತು ಈ ರೌದ್ರ ನಾರಸಿಂಹರ ಮುದ್ರೆ ಅಥವಾ ಪಾವನ ನಾರಸಿಂಹರ ಮುದ್ರೆ ಮಾಡಿದ್ರೆ ಖಂಡಿತ ನಮ್ಮ ಆತ್ಮ ಮತ್ತು ದೇಹದ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಅಂದರೆ ನಮ್ಮ ಶರೀರದಲ್ಲಿರತಕ್ಕಂಥ ಎಲ್ಲ ದೋಷಗಳು ವಾತ ಪಿತ್ತ ಕಫಕ್ಕೆ ಸಂಬಂಧಪಟ್ಟಂಥ ಎಲ್ಲ ದೋಷಗಳು ನಿವಾರಣೆ ಆಗುತ್ತೆ. ಓಂ ಶ್ರೋಂ ರೌದ್ರ ನಾರಸಿಂಹಾಯ ನಮಃ ಅಥವಾ ಓಂ ಶ್ರೋಂ ಪಾವನ ನಾರಸಿಂಹಾಯ ನಮಃ ಅಂತ ಈ ಜಪ ಮಾಡಬೇಕು. ಹಾಗೆ ದಕ್ಷಿಣಕ್ಕೆ ಮುಖ ಮಾಡಿದೆ ಕುಳಿತು ನಾವು ಕಾರಂಜ ನಾರಸಿಂಹರ ಮುಖ ಮಾಡದೆ ಯಾರು ನಮ್ಮ ಜಾತಕಕ್ಕೆ ಷಟ್ಕರ್ಮಗಳನ್ನು ಯೂಸ್ ಮಾಡಿ ಮಾರಣ ಕೀಲನ ಉಚ್ಚಾಟನ ವಿದ್ವೇಷಣ ಅನ್ನೋ ಒಂದು ಏನಾದ್ರು ಮಂತ್ರತಂತ್ರಗಳ ಬಾಧೆಯಿಂದ ಮಾಟಾಕೂಟಗಳ ಮಾಡಿಸಿದ್ರೆ ಅಂಥವರು ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತು ಈ ನರಸಿಂಹರ ಕಾರಂಜ ನಾರಸಿಂಹರ ಮುದ್ರೆಯನ್ನು ಧಾರಣೆ ಮಾಡಿದ್ದೆ ಆದರೆ ಸಮಸ್ತ ದೋಷ ನಿವಾರಣೆ ಆಗುತ್ತೆ. ದಕ್ಷಿಣಕ್ಕೆ ಮುಖ ಮಾಡಿ ಕುಳಿತಾಗ
ಓಂ ಹ್ರೀಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ, ಓಂ ಹ್ರೀಂ ಕ್ಷೋಂ ಕಾರಂಜನಾರಸಿಂಹಾಯ ನಮಃ ಅಂತೇಳಿ ದಕ್ಷಿಣಾಭಿಮುಖವಾಗಿ ಕುಳಿತು ಈ ಮುದ್ರೆ ಧಾರಣೆ ಮಾಡಿದ್ರೆ ಸಮಸ್ತ ಮಂತ್ರತಂತ್ರ ಬಾಧೆ ನಿವಾರಣೆ ಆಗುತ್ತೆ. ಪಶ್ಚಿಮಕ್ಕೆ ಮುಖ ಮಾಡಿ ಕುಳಿತರೆ ನಮಗೆ ಯಾವಾಗಲೂ ಸನ್ಮಾನ, ಗೌರವ, ಸ್ಥಾನಮಾನ ವೃದ್ಧಿಯಾಗತ್ತೆ. ಅದಕ್ಕೆ ಮಾಲೋಲ ನಾರಸಿಂಹ, ಈ ಮಾಲೋಲ ನಾರಸಿಂಹರ ಮುದ್ರೆಯನ್ನು ಮಾಡಬೇಕು. ಓಂ ಠಂ ಕ್ಷೋಂ ಮಾಲೋಲ ನಾರಸಿಂಹಾಯ ನಮಃ, ಓಂ ಠಂ ಕ್ಷೋಂ ಮಾಲೋಲ ನಾರಸಿಂಹಾಯ ನಮಃ ಅಂಥೇಳಿ ಪಶ್ಚಿಮಾಭಿಮುಖವಾಗಿ ಕುಳಿತರೆ ನಮ್ಮ ಸ್ಥಾನಮಾನ, ಪ್ರಮೋಷನ್ನು, ಸ್ಯಾಲ್ರಿ ಹೈಕು ಅಥವಾ ನಮಗೆ ಉದ್ಯೋಗದಲ್ಲಿ ಯಾವುದೇ ರೀತಿ ಗೌರವಗಳು ಸಿಗ್ತಿಲ್ಲ, ನಮ್ಮ ಮಾಡುವ ವ್ಯವಹಾರದಲ್ಲಿ ಗೌರವಗಳು ಪ್ರಾಪ್ತಿ ಆಗ್ತಿಲ್ಲ, ಯಶಸ್ವಿ ಆಗ್ತಿಲ್ಲ ಅಂದಾಗ ಪಶ್ಚಿಮಕ್ಕೆ ಮುಖ ಮಾಡಿ ಮಾಲೋಲ ನಾರಸಿಂಹರನ್ನು ಧ್ಯಾನ ಮಾಡಿದ್ರೆ ಸಕಲ ಸ್ಥಾನಮಾನಗಳು ಅಭಿವೃದ್ಧಿ ಆಗುತ್ತೆ. ಹಾಗೆ ಉತ್ತರಕ್ಕೆ ಅಭಿಮುಖವಾಗಿ ಕುಳಿತು, ಉತ್ತರಾಭಿಮುಖವಾಗಿ ಕುಳಿತು ಜ್ವಾಲಾ ನರಸಿಂಹ, ಬಾಡಿನಲ್ಲಿ ಹೀಟ್ ಜಾಸ್ತಿ ಇದ್ದರೆ ಮತ್ತು ಡೈಜೆಸ್ಟಿವ್ ಸಿಸ್ಟಮು, ಎಸ್ಕ್ರಿಟರಿ ಸಿಸ್ಟಮಲ್ಲಿ ಏನೋ ದೋಷ ಇದ್ದರೆ ಜ್ವಾಲಾ ನರಸಿಂಹರ ಮುದ್ರೆಯನ್ನು ಮಾಡಿ ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ, ಓಂ ರಂ ಕ್ಷೋಂ ರಂ ಜ್ವಾಲಾ ನರಸಿಂಹಾಯ ನಮಃ ಅಂತೇಳಿ ಜಪ ಮಾಡಿದ್ದೆ ಆದರೆ ನಮ್ಮ ಡೈಜೆಸ್ಟಿವ್ ಸಿಸ್ಟಮ್ಮು ಮತ್ತು ರೀಪ್ರೊಡಕ್ಟಿವ್ ಸಿಸ್ಟಮ್ಮು, ಎಸ್ಕ್ರಿಟರಿ ಸಿಸ್ಟಮ್ ಎರಡೂ ಚೆನ್ನಾಗಿ ವರ್ಕ್ ಆಗುತ್ತೆ. ಹಾಗೆ ಆಯುಸ್ತಂಭ ಇದು ಆಗ್ನೇಯ ಈಶಾನ್ಯ ದಿಕ್ಕಿನಲ್ಲಿ ಕುಳಿತಾಗ ಯೋಗ ನರಸಿಂಹರನ್ನು ಧ್ಯಾನ ಮಾಡಬೇಕು. ಯೋಗ ನರಸಿಂಹರ ಈಶಾನ್ಯ ದಿಕ್ಕಿನಲ್ಲಿ ಅಥವಾ ಅಘೋರವೀರ ಬಡಬಾನಲ ನರಸಿಂಹರ ಧ್ಯಾನ ಮಾಡಿದಾಗ ನಮಗೆ ಸಕಲ ಮೆಂಟಲ್ ಪ್ರಾಬ್ಲಮ್, ಮೈಂಡ್ಗೆ ಡಿಸಾರ್ಡರ್ಸ್ ಇದ್ದರೆ, ಯಾವುದೇ ಮೆಂಟಲ್ ಡಿಸಾರ್ಡರ್ಸ್ ಇದ್ರೂ ಕೂಡ ನಿವಾರಣೆ ಮಾಡ್ತಾರೆ. ಆಗ ಜೀವನದಲ್ಲಿ, ಆಫೀಸಲ್ಲಿ, ಯಾವುದೇ ಸಂಸಾರದಲ್ಲಿ ಏನೇ ಕೆಲಸ ಮಾಡಿದ್ರು ಒಳ್ಳೆ ಪ್ಲ್ಯಾನಿಂಗ್ ಮಾಡಿ ಯಾವ ವಿಘ್ನಲ್ಲೂ ಬರದೆ ಅವ್ರಿಗೆ ನೋಡ್ಕೊಳ್ತಾರೆ ಈ ಯೋಗ ನರಸಿಂಹರು. ಅದಕ್ಕೆ ಓಂ ರಾಂ ಹ್ರೀಂ ಕ್ರೀಂ ಕ್ರೋಂ ಕ್ಷೋಂ ಯೋಗ ನರಸಿಂಹಾಯ ನಮಃ, ಓಂ ರಾಂ ಹ್ರೀಂ ಕ್ರೀಂ ಕ್ರೋಂ ಕ್ಷೋಂ ಯೋಗ ನರಸಿಂಹಾಯ ನಮಃ ಅಂತ ಜಪ ಮಾಡಿದ್ದೆ ಆದರೆ ನಮಗೆ ಬುದ್ಧಿ ಚುರುಕಾಗಿ ನಮ್ಮ ಒಂದು ಸಂಸಾರ ನಡೆಸೋದು, ಆಫೀಸಲ್ಲಿ ಕೆಲಸ ಮಾಡೋಕ್ಕೆ ಶಕ್ತಿ, ಸಾಮರ್ಥ್ಯತೆಯನ್ನು, ವಿಲ್ ಪವರನ್ನು ಕೊಡ್ತಾರೆ. ಹಾಗೆ ಆಗ್ನೇಯ ದಿಶೆಯಲ್ಲಿ ಏನಾದರೂ ನಾವು ಕುಳಿತು ಜಪ ಮಾಡಿದ್ದೆ ಆದರೆ ಆ ಛತ್ರವಟ ನರಸಿಂಹರನ್ನು ಸ್ಟೇಜ್ ಫಿಯರು ಮತ್ತು ಸೆಕ್ಷುವಲ್ ಡಿಸಾರ್ಡರ್ಸು, ಭಯ, ಭೀತಿ, ಭ್ರಾಂತಿ, ಮೆಂಟಲ್ ಡಿಸಾರ್ಡರ್ಸು ಕೂಡ ನಿವಾರಣೆ ಮಾಡ್ತಾರೆ ಈ ಆಗ್ನೇಯ ದಿಕ್ಕಿನಲ್ಲಿ ವಾಸ ಮಾಡುವಂಥ ಛತ್ರವಟ ನರಸಿಂಹರು. ಆಗ್ನೇಯ ದಿಶಂ ಬಂದ ಮಹ ಉಗ್ರವೀರ ಪ್ರತಾಪ ನರಸಿಂಹ ಅಂತೇಳಿ ಈ ಉಗ್ರವೀರ ಪ್ರತಾಪ ಅಥವಾ ಛತ್ರವಟ ನರಸಿಂಹರ ಈ ಮಂತ್ರದಲ್ಲಿ ನಾವು ಓಂ ಕ್ಷೋಂ ಛತ್ರವಟ ನರಸಿಂಹಾಯ ನಮಃ, ಓಂ ಕ್ಷೋಂ ಛತ್ರವಟ ನರಸಿಂಹಾಯ ನಮಃ ಅಂತ ಆಗ್ನೇಯ ದಿಕ್ಕಿನಲ್ಲಿ ಕುಳಿತು ಮಾಡಿದ್ದಾರೆ. ನಿಮ್ಮ ಮನೆಗೆ ಬೆಂಕಿ ಬೀಳೋದಾಗಲಿ, ಬೆಂಕಿಯಿಂದ ಆಗೋ ಅನಾಹುತಗಳಾಗಲಿ ಅಥವಾ ಹೋಗ್ತಾ ಬಸ್ಸಲ್ಲೋ, ಟ್ರೈನಲ್ಲೋ, ಫ್ಲೈಟಲ್ಲೋ ಬೆಂಕಿ ಎತ್ಕೊಂಡು ಸುಟ್ಟೋಗುವಂಥ ಸಂದರ್ಭಗಳು ನಮ್ಮ ಜಾತಕದಲ್ಲಿದ್ದರೆ ಬೆಂಕಿಯಿಂದ ಬರುವಂಥ ಎಲ್ಲ ಗಂಡಾಂತರಗಳ ನಿವಾರಣೆ ಮಾಡ್ತಾರೆ ಈ ಛತ್ರವಟ ನರಸಿಂಹರು. ಹಾಗೆ ಆಯುಸ್ತಂಭೋದ್ಭವ ನರಸಿಂಹ, ನೈಋತ್ಯ ದಿಕ್ಕಿನಲ್ಲಿ ಕುಳಿತು ಈ ಆಯುಸ್ತಂಭೋದ್ಭವನ ನರಸಿಂಹ ಮಾಡಿದ್ರೆ ನಮ್ಮ ಜೀವನದಲ್ಲಿ ರೋಗ ಬಾಧೆಯಿಂದ ನರಳುತ್ತಿದ್ದರೆ, ದೀರ್ಘಕಾಲದ ರೋಗ ನರಳುತ್ತಿದ್ದರೆ ಅಂಥವ್ರಿಗೆ ಮುಕ್ತಿ ಕೊಡ್ತಾರೆ. ಹಾಗೆ ಆಯುಷ್ಯನ ವೃದ್ಧಿ ಮಾಡ್ತಾರೆ ದಿನನಿತ್ಯ ನಾವು ಪ್ರಾರ್ಥನೆ ಮಾಡೋದ್ರಿಂದ. ಓಂ ಶ್ರೀಂ ಕ್ಷೋಂ ಶ್ರೀಂ ಭಾರ್ಗವ ನರಸಿಂಹಾಯ ನಮಃ, ಓಂ ಶ್ರೀಂ ಕ್ಷೋಂ ಶ್ರೀಂ ಭಾರ್ಗವ ನರಸಿಂಹಾಯ ನಮಃ ಅಂತೇಳಿ ಈ ಭಾರ್ಗವ ನರಸಿಂಹ ಆಯುಸ್ತಂಭೋದ್ಭವನನ್ನು ನೈಋತ್ಯ ದಿಶೆಯಲ್ಲಿ ಮಾಡೋದ್ರಿಂದ ಮನೆಯಲ್ಲಿ ಲಕ್ಷ್ಮಿ ಕೂಡ ವಾಸ ಮಾಡ್ತಾಳೆ, ಆಯುಷ್ಯು ವೃದ್ಧಿ ಆಗತ್ತೆ, ರೋಗ ಬಾಧೆಯಿಂದ ಆಯುಷ್ಯು ಕ್ಷೀಣಿಸೋದನ್ನು ಕಮ್ಮಿ ಮಾಡಿಕೊಳ್ಳುತ್ತೆ ಈ ಮುದ್ರೆ. ಹಾಗೆ ಉಗ್ರ ಪ್ರತಾಪ ಉಗ್ರ ನರಸಿಂಹ ವಾಯುವ್ಯ ದಿಕ್ಕಿನಲ್ಲಿ ನಮ್ಮ ಮನೆಯಲ್ಲಿ ಏನಾದ್ರು ಅಪಶಕನಗಳು, ದುರ್ಮನಗಳು, ದುಷ್ಕಂಟಕಗಳು ಏನಾದ್ರು ನಮ್ಮ ಜಾತಕದಲ್ಲಿ ನಮ್ಮ ವಾಸ್ತುಗೆ ಬರೋದಿದ್ರೆ ಉಗ್ರ ನರಸಿಂಹರನ್ನು ಜಪ ಮಾಡಿದ್ರೆ ಅದು ನಮ್ಮ ಮನೆಗೆ ಒಳಗೆ ಬರಕ್ಕೆ ಬಿಡೋದಿಲ್ಲ, ಸ್ತಂಭನ ಮಾಡುತ್ತೆ ಈ ಉಗ್ರ ನರಸಿಂಹ. ಈ ಉಗ್ರ ನರಸಿಂಹಕ್ಕೆ ಓಂ ಕ್ಷೋಂ ಉಗ್ರ ನರಸಿಂಹಾಯ ನಮಃ, ಓಂ ಕ್ಷೋಂ ಉಗ್ರ ನರಸಿಂಹಾಯ ನಮಃ ಅಂತೇಳಿ ಜಪ ಮಾಡಬೇಕು. ಹಾಗೆ ಸುದರ್ಶನ ನರಸಿಂಹ ಆಕಾಶ, ಈ ಹೆಬ್ಬೆಟ್ಟನ್ನು ಈ ಮಣಿಕಟ್ಟಿನ ಮೇಲೆ ಮಧ್ಯಭಾಗದಲ್ಲಿ ಪ್ರೆಸ್ ಮಾಡಿ ತೋರ್ಬೆರಳನ್ನು ಹೆಬ್ಬೆಟ್ಟಿನ ಮೇಲಿಟ್ಟು ಕಿರು ಬೆರಳನ್ನು ಎಡಗೈನ ತೋರು ಬೆರಳ ಮೇಲಿಟ್ಟು ಉಂಡಿದ ಎಲ್ಲ ಬೆರಳುಗಳನ್ನ ಕುಂಚಿತ ಮಾಡಿದ್ರೆ ಸುದರ್ಶನ ನರಸಿಂಹ. ಶತ್ರುಬಾಧೆಗಳಿದ್ದರೆ ನಮ್ಮ ಜಾತಕದಲ್ಲಿ ನಮ್ಮ ಮನೆಗಳಿಗೆ ಈ ಸುದರ್ಶನ ನರಸಿಂಹರ ಜಪ ಮಾಡೋದ್ರಿಂದ ನಮಗೆ ಸಹಸ್ರ ಶತ್ರುಬಾಧೆ ನಿವಾರಣೆ ಆಗತ್ತೆ. ಓಂ ಸಹಸ್ರ ಜ್ವಾಲಾವರ್ತಿನೇ ಕ್ಷೋಂ ಹನ ಹುಂ ಫಟ್ ಸ್ವಾಹ, ಓಂ ಸಹಸ್ರಾರ ಜ್ವಾಲಾವರ್ತಿನೇ ಕ್ಷೋಂ ಹನ ಹುಂ ಫಟ್ ಸ್ವಾಹ ಅಂತೇಳಿ ಜಪ ಮಾಡಬೇಕು. ಹಾಗೆ ನಾನು ಈಗ ತಾನೇ ತೋರಿಸ್ದೆ ಅಂತರಿಕ್ಷಂ ಬಂದ ಶ್ರೀ ಲಕ್ಷ್ಮೀ ನರಸಿಂಹ. ಈ ಇಷ್ಟೆಲ್ಲ ಮುದ್ರೆಗಳು ಮಾಡೋಕ್ಕಾಗಲಿ ಅಂದರೆ ಇದೊಂದೇ ಮುದ್ರೆಯನ್ನು ಧಾರಣೆ ಮಾಡಿ ಲಕ್ಷ್ಮೀ ನರಸಿಂಹರ ಧ್ಯಾನ ಮಾಡಿದ್ರೆ ಖಂಡಿತ ಸಕಲ ನವನಾರಸಿಂಹರು ಕೂಡ ಆಶೀರ್ವಾದ ಮಾಡ್ತಾರೆ ಅಂತೇಳಿ ಈ ಅಹೋಬಲ ಕ್ಷೇತ್ರ ಮಹಿಮೆಯಲ್ಲಿ ಉಲ್ಲೇಖನ ಆಗಿದೆ. ಈಗ ಉಳಿದಾದಂಥ ಇನ್ನಷ್ಟು ನಾರಸಿಂಹರ ಮುದ್ರೆಗಳು ಹಾಗೂ ಮಂತ್ರಗಳ ಬಗ್ಗೆ ಒಂದಿಷ್ಟು ಮಾಹಿತಿ ಗುರುಜಿ. ಯಾರಿಗೆ ಈ ಥೈರಾಯ್ಡ್ ಗ್ಲ್ಯಾಂಡ್, ಪೀನಲ್ ಗ್ಲ್ಯಾಂಡ್
ಮತ್ತು ಪಿಟ್ಯೂಟರಿ ಗ್ಲ್ಯಾಂಡ್, ಥೈರಾಯ್ಡ್, ಪ್ಯಾರಾಥೈರಾಯ್ಡ್, ಥೈಮಸ್ ಗ್ಲ್ಯಾಂಡ್, ಅಡ್ರಿನಲ್ ಗ್ಲ್ಯಾಂಡ್, ಪ್ಯಾಂಕ್ರಿಯಾಸ್, ಹೆಂಗಸರಿಗೆ ಓವರಿಸ್, ಜೆಂಟ್ಸ್ಗೆ ಟೆಸ್ಟಿಸ್. ಈ ಎಂಡೋಕ್ರೈನ್ ಸಿಸ್ಟಮ್ಸಲ್ಲಿ ಏನಾದ್ರು ದೋಷಗಳಿದ್ದರೆ, ಈ 10 ಗ್ರಂಥಿಗಳ ಮೇಲೆ ಏನಾದ್ರು ದೋಷಗಳಿದ್ದರೆ, ಆ ಗ್ಲ್ಯಾಂಡ್ಸಲ್ಲಿ ಏನಾದ್ರು ಇನ್ಫೆಕ್ಷನ್ಸ್ ಆಗಿದರೆ ಅದನ್ನು ನಿವಾರಣೆ ಮಾಡಲಿಕ್ಕೆ ಒಂದು ವಿಶೇಷವಾದಂಥ ಮುದ್ರೆ ಮಂತ್ರವನ್ನು ಹೇಳ್ಕೊಟ್ಟಿದ್ದೆ, ಅದೇ ದಶಾವತಾರಿ ನರಸಿಂಹ. ಈ ಮುದ್ರೆನ ನಿಮ್ಮ ಮನೇಲಿ ಯಾವ ದಿಕ್ಕನಾದ್ರು ಕೂತ್ಕೊಂಡು ಜಪ ಮಾಡಿದ್ದೆ ಆದರೆ ನಮಗೆ ಬರತಕ್ಕಂಥ ಶರೀರದ ಈ 10 ಸಿಸ್ಟಮ್ಸಿಂದ ಬರೋವಂಥದ್ದು, ಅದು ಡೈಜೆಸ್ಟಿವ್ ಸಿಸ್ಟಮು, ರೆಸ್ಪಿರೇಟರಿ ಸಿಸ್ಟಮು, ಕಾರ್ಡಿಯೋವಾಸ್ಕ್ಯುಲರ್ ಸಿಸ್ಟಮು, ಮತ್ತು ಎಕ್ಸ್ಕ್ರಿಟರಿ ಸಿಸ್ಟಮು, ರಿಪ್ರೊಡಕ್ಟಿವ್ ಸಿಸ್ಟಮು, ಎಂಥ ದೋಷಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ ಈ ದಶಾವತಾರ ನರಸಿಂಹ. ಆ ಮುದ್ರೆ ನೋಡಿ ಈ ರೀತಿ ನಾನು ತೋರಿಸಿದ್ದೆ. ಓಂ ಕ್ಷೌಂ ನಮೋ ಭಗವತೆ ನಾರಸಿಂಹಾಯ, ಓಂ ಕ್ಷೌಂ ಮತ್ಸ್ಯರೂಪಾಯ, ಓಂ ಕ್ಷೌಂ ಕೂರ್ಮರೂಪಾಯ, ಓಂ ಕ್ಷೌಂ ವರಹರೂಪಾಯ, ಓಂ ಕ್ಷೌಂ ನರಸಿಂಹರೂಪಾಯ, ಓಂ ಕ್ಷೌಂ ವಾಮನರೂಪಾಯ, ಓಂ ಕ್ಷೌಂ ಓಂ ಕ್ಷೌಂ ಓಂ ಕ್ಷೌಂ ರಾಮಾಯ, ಓಂ ಕ್ಷೌಂ ಕೃಷ್ಣಾಯ, ಓಂ ಕ್ಷೌಂ ಪರಶುರಾಮಾಯ, ಓಂ ಕ್ಷೌಂ ಬೌದ್ಧರೂಪಾಯ, ಓಂ ಕ್ಷೌಂ ಕಲ್ಕಿರೂಪಾಯ, ಜಯ ಜಯ ಸಾಲಿಗ್ರಾಮ ನಿವಾಸಿನೇ ದಿವ್ಯ ಸಿಂಹಾಸನಾಯ ಸ್ವಯಂಭುವೇ ಪುರುಷಾಯ, ಓಂ ಕ್ಷೌಂ ಓಂ ಸ್ವಾಹ ಅಂಥೇಳಿ ಈ ದಶಾವತಾರ ನರಸಿಂಹರ ಮುದ್ರೆಯನ್ನು ಧಾರಣೆ ಮಾಡಿ ಈ ತಂತ್ರಸಾರದ ಮಂತ್ರವನ್ನು ಹೇಳಿದ್ರೆ ನಮ್ಮ ಶರೀರ ತಲೆಯಿಂದ ಅಂಗುಷ್ಟರು ಕ್ಲೀನ್ ಆಗಿಬಿಡುತ್ತೆ, ಎಲ್ಲ ನೆಗೆಟಿವ್ ವೈಬ್ರೇಷನ್ಸು ನಿವಾರಣೆ ಆಗುತ್ತೆ. ಆದರೆ ಇದು ಲಘು ಮಂತ್ರ. ಓಂ ಕ್ಷೌಂ ದಶಾವತಾರಿ ನರಸಿಂಹಾಯ ನಮಃ, ಓಂ ಕ್ಷೌಂ ದಶಾವತಾರಿ ನರಸಿಂಹಾಯ ನಮಃ, ಓಂ ಕ್ಷೌಂ ದಶಾವತಾರಿ ನರಸಿಂಹಾಯ ನಮಃ ಅನ್ನೋ ಮಂತ್ರ, ಲಘು ಮಂತ್ರ. ಇದನ್ನು ಜಪ ಮಾಡಿದ್ರೆ ನಾನು ಹೇಳಿದಂತೆ ಎಲ್ಲ 10 ಸಿಸ್ಟಮ್ಸು ಶರೀರದಲ್ಲಿ ಕ್ಲೀನ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಮಾಟ ಮಂತ್ರ ತಂತ್ರ ಭೇದಗಳಿದ್ರೂ ಕೂಡ ನಿವಾರಣೆ ಮಾಡುತ್ತೆ. ಹಾಗೆ ನಾವು ಮನೆಯಿಂದ ಹೊರಡುವಾಗ ಎಷ್ಟೋ ವಿಘ್ನಗಳು ಬರುತ್ತೆ ನಮ್ಮ ಕಾರ್ಯಕ್ರಮದಲ್ಲಿ, ನಾವು ಮಾಡೋ ಒಂದು ಕೆಲಸಗಳಲ್ಲಿ. ಆ ವಿಘ್ನ ನಿವಾರಣೆ ಮಾಡಬೇಕು ಅಂತೇಳಿ ಯಾವುದಾದ್ರು ಒಂದು ನರಸಿಂಹರ ಮುದ್ರೆಯನ್ನು ಧಾರಣೆ ಮಾಡಿ ವಿಘ್ನ ನಿವಾರಕ ನರಸಿಂಹ, ಓಂ ರುಂ 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 ನರಸಿಂಹಾಯ ನಮಃ, ಯಾವುದಾದ್ರು ಒಂದು ಮುದ್ರೆ, ಇಷ್ಟೊತ್ತು ತೋರಿಸಿರೋದು ಯಾವುದಾದ್ರು ಒಂದು ಮುದ್ರೆಯನ್ನು ಧಾರಣೆ ಮಾಡಿ ಓಂ ರುಂ 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 ನರಸಿಂಹಾಯ ನಮಃ ಅಂಥೇಳಿ ಜಪ ಮಾಡಿದ್ದಾದರೆ ಸಕಲ ವಿಘ್ನಗಳಲ್ಲೂ ನಿದ್ದೆಯಲ್ಲಿ, ಊಟ ಮಾಡುವಾಗ, ಮಲಗುವಾಗ, ವಾಕ್ ಮಾಡುವಾಗ, ಆಫೀಸಲ್ಲಿ ಕೆಲಸ ಮಾಡುವಾಗ, ನಾವು ಏನೇ ಕೆಲಸದಲ್ಲಿ ವಿಘ್ನಗಳು ಬರುತ್ತಿದ್ದರೆ ಈ ಮಂತ್ರ ಜಪ ಮಾಡಿ ಮುದ್ರೆ ಧಾರಣೆ ಮಾಡಿಬಿಟ್ರೆ ಆ ವಿಘ್ನಗಳೇ ಬರೋದಿಲ್ಲ ಅಂತೇಳಿ ತಂತ್ರಸಾರದಲ್ಲಿ ಹೇಳ್ತಾರೆ. ಹಾಗೆ ಜ್ಞಾನ ಅಭಿವೃದ್ಧಿ ಆಗಬೇಕು, ಬುದ್ಧಿ ಚೆನ್ನಾಗಿರಬೇಕು. ಆದ್ದರಿಂದ ವಿವೇಚನೆ, ವಿವೇಕ, ಈ ಬುದ್ಧಿ ಚೆನ್ನಾಗಿರಬೇಕು ಅಂದರೆ ಗಾಯತ್ರಿ ನರಸಿಂಹರ ಜಪ ಮಾಡಬೇಕು ಅಂತ ಹೇಳ್ತಾರೆ. ಆದ್ದರಿಂದ ಯಾವುದಾದ್ರು ಒಂದು ಮುದ್ರೆಯನ್ನು ಧಾರಣೆ ಮಾಡಿ ಒಂದು ಗಾಯತ್ರಿ ಮಂತ್ರವನ್ನು ಜಪ ಮಾಡಬೇಕಂತೆ. ಓಂ ಕ್ಷೌಂ ಓಂ ಭೋರ್ಭುವಸ್ವಃ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಕ್ಷೌಂ ಓಂ ಓಂ ಕ್ಷೌಂ ಓಂ ಭೋರ್ಭುವಸ್ವಃ, ಓಂ ತತ್ಸವಿತುರ್ವರೆಣ್ಯಂ ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನಃ ಪ್ರಚೋದಯಾತ್. ಓಂ ಕ್ಷೌಂ ಓಂ ಅಂಥೇಳಿ ಯಾವುದಾದ್ರು ನರಸಿಂಹರ ಮುದ್ರೆ ಧಾರಣೆ ಮಾಡಿ ಈ ಗಾಯತ್ರಿ ನರಸಿಂಹರನ್ನು ಜಪ ಮಾಡಿದರೆ ಸಕಲ ವಿದ್ಯಾಪಾರಂಗತ, ಸಕಲ ವಿಷಯಗಳಲ್ಲೂ ಜ್ಞಾನವಂತನಾಗ್ತಾನೆ. ಆದ್ದರಿಂದ ಈ ಮುದ್ರೆಗಳನ್ನು ದಿನನಿತ್ಯ ಮಾಡಬೇಕು. ನಮ್ಮ ಪ್ರಯಾಣ ಮಾಡುವಾಗ, ಕೂತಾಗ, ನಿಂತಾಗ ನಮ್ಮ ಜಾತಕ್ಕೆ ಏನು ದುರ್ಮರಣ ಇದ್ದರೆ, ಆ ಥರ ದುರಂತಗಳೇನಾದ್ರು ಇದ್ದರೆ ಅದನ್ನು ನಿವಾರಣೆ ಮಾಡೋಕ್ಕೆ ಮೃತ್ಯು ನಿವಾರಕ ನರಸಿಂಹ. ಅದಕ್ಕೆ ಓಂ ಕ್ಷೌಂ ಓಂ ತ್ರಯಂಬಕಂ ಯಜಾಮಹೆ ಸುಗಂಧಿಂ ಪುಷ್ಟಿವರ್ಧನಂ ಊರ್ವಾರುಕಮಿವ ಬಂಧನಾನ್ ಮೃತ್ಯೋರ್ಮಕ್ಷೀಯಮಾಮೃತಾತ್. ಓಂ ಕ್ಷೌಂ ಓಂ ಅಂಥೇಳಿ ಈ ಮೃತ್ಯುಂಜಯ ಮಂತ್ರವನ್ನು ಜಪ ಮಾಡಿದ್ದಾರೆ ನಮ್ಮ ಜಾತಕಕ್ಕೆ ಬರುವಂಥ ಜಲಮೃತ್ಯು, ವಾಹನ ಮೃತ್ಯು, ಅಗ್ನಿ ಮೃತ್ಯು, ವಾಯು ಮೃತ್ಯು, ಪಂಚಭೂತಗಳಿಂದ ಬರುವಂಥ ಯಾವುದೇ ದುರ್ಮರಣಗಳಿರಲಿ ಅಥವಾ ಅಸ್ತ್ರ ಶಸ್ತ್ರಗಳಿಂದ, ಚಾಕು ಚೂರಿಗಳಿಂದ ಬರುವಂಥ ಯಾವುದೇ ಮರಣಗಳನ್ನು ಕೂಡ ನಿವಾರಣೆ ಮಾಡುತ್ತಂತೆ, ಪೋಸ್ಟ್ಪೋನ್ ಮಾಡಿಬಿಡುತ್ತಂತೆ. ಆ ಒಂದು ಶಕ್ತಿ ಈ ಮೃತ್ಯು ನಿವಾರಕ ನರಸಿಂಹ. ಹೀಗೆ 14 ವೆರೈಟಿ ನರಸಿಂಹನ ಮುದ್ರೆಯನ್ನು ಪ್ರತಿನಿತ್ಯ ಬ್ರಾಹ್ಮಿ ಮುಹೂರ್ತದಲ್ಲಿ ಜಪ ಮಾಡಿದ್ದೆ ಆದರೆ ಸಿದ್ಧಿಯಾಗಿಬಿಡುತ್ತೆ. ನೀವೇ ಸ್ವಯಂ ನರಸಿಂಹರಾಗ್ತೀರಿ. ಆದ್ದರಿಂದ ಈ ನರಸಿಂಹನ ಮುದ್ರೆಯನ್ನು ಧಾರಣೆ ಮಾಡಿ ಜಪ ಮಾಡಿ, ಅಥವಾ ಯಾರಿಗೆ ಈ ಮುದ್ರೆ ಮಂತ್ರ ಹೇಳಲಿಕ್ಕಾಗಲೋ ಅಷ್ಟಿಷ್ಟು ಬದುಕಿನ ಜೀವಿತ ಕಾಲದಲ್ಲಾದರೂ ಒಮ್ಮೆ ಆದರೂ ಅಹೋಬಲಕ್ಕೆ ಹೋಗಿ ಈ ನವನರಸಿಂಹರ ದರ್ಶನ ಮಾಡಬೇಕಂತೆ. ಕಾಶ್ಯಾಂ ಯುಗ ಸಹಸ್ರಾಣಿ, ಕಾಶಿಯಲ್ಲಿ 1,000 ಯುಗಗಳು ಹುಟ್ಟಿ ಬೆಳೆದರೆ ಏನು ಫಲ ಬರುತ್ತೋ, ಪ್ರಯಾಗೆ ಯುಗ ವಿಂಶಧಿನಿ, ಪ್ರಯಾಗದಲ್ಲಿ 20 ಯುಗಗಳ ಕಾಲ ಹುಟ್ಟಿ ಬೆಳೆದರೆ ಏನು ಫಲ ಬರ್ತದೋ,
ಗಯಾಯಾಮ್ ಯುಗ ಶತಂ ಚೈವ, ಗಯಾ ಅನ್ನೋ ಊರಲ್ಲಿ ಹುಟ್ಟು 100 ವರ್ಷಗಳ ಕಾಲ 100 ಯುಗಗಳ ಕಾಲ ನಾವು ಹುಟ್ಟಿ ಬೆಳೆದು ಏನು ಫಲ ಬರುತ್ತೋ ಅದು ಹೊಸೇ ದಿಸಂ ಅಹೋಬಲಂ ಅಂತ ಹೇಳ್ತಾರೆ. ಒಂದೇ ದಿನದಲ್ಲಿ ಆ ಫಲ ಪ್ರಾಪ್ತಿ ಆಗ್ತಂತೆ. ಅಂದರೆ ಅಹೋಬಲದಲ್ಲಿ ಹೋಗಿ ದರ್ಶನ ಮಾಡಿ ಒಂದು ರಾತ್ರಿ ತಂಗಿದ್ರೆ ಕಾಶಿಯಲ್ಲಿ 100 ಸಹಸ್ರ ಯುಗಗಳ ಹುಟ್ಟಿ ಬೆಳೆದ್ರೆ ಏನು ಫಲ ಬರುತ್ತೋ, ಪ್ರಯಾಗದಲ್ಲಿ 20 ಯುಗಗಳ ವಾಸ ಮಾಡಿದ್ರೆ ಏನು ಫಲ ಬರುತ್ತೋ, ಗಯಾ ಕ್ಷೇತ್ರದಲ್ಲಿ ಶತ ಅಂದರೆ 100 ಯುಗಗಳು ಕೂಡ ಹುಟ್ಟಿ ಬೆಳೆದು ಏನು ಫಲ ಬರುತ್ತೋ ಅವೆಲ್ಲ ಫಲ ಕೇವಲ ಒಂದೇ ದಿನ ಅಹೋಬಲದಲ್ಲಿ ರಾತ್ರಿ ಉಳಿದು ದರ್ಶನ ಮಾಡಿ ಬಂದರೆ ಪ್ರಾಪ್ತಿ ಆಗ್ತದೆ ಅಂತೇಳಿ ಈ ಅಹೋಬಲ ಕ್ಷೇತ್ರದಲ್ಲಿದೆ. ಆದರೆ ಈ ಮನುಷ್ಯನ ಜೀವನ ಸಾರ್ಥಕ ಮಾಡ್ಕೋಬೇಕಂದ್ರೆ ತಿಂದು ಉಂಡು ಬೆಳೆದು ತೊಟ್ಕೊಂಡಲ್ಲ, ಈ ಕ್ಷೇತ್ರವನ್ನು ನೋಡಿ ನವನರಸಿಂಹರ ನವಗ್ರಹಗಳ ದರ್ಶನ ಮಾಡಬೇಕಂತೆ. ಕಣ್ಣು ಮಂಚಾಗೋಕ್ಕೆ ಮುಂಚೆ ಕುರುಡಾಗೋಕ್ಕೆ ಮುಂಚೆ ಹೋಗಿ ನರಸಿಂಹರ ದರ್ಶನ ಮಾಡಿ, ಕಿವಿ ಕಿವುಡಾಗೋಕ್ಕೆ ಮುಂಚೆ ಒಳ್ಳೆ ನರಸಿಂಹರ ಮಂತ್ರವನ್ನು ಕೇಳಿ, ಬುದ್ಧಿ ಭ್ರಮಣೆ ಆಗೋಕ್ಕೆ ಮುಂಚೆ ನಮ್ಮ ಒಳ್ಳೆ ಜ್ಞಾನವನ್ನು ಸಂಪಾದಿಸಿ, ಕೈಯಲ್ಲಿ ಸ್ವಾಧೀನ ತಪ್ಪೋದಕ್ಕೆ ಮುಂಚೆ ಕೈಗೆ ಲಕೋ ಹೊಡೆಯೋದಕ್ಕೆ ಮುಂಚೆ ಒಳ್ಳೆಯದನ್ನು ಕೊಟ್ಟು ಒಳ್ಳೆಯದನ್ನು ತಗೊಂಬಿಡಿ, ಕಾಲಲ್ಲಿ ಗಟ್ಟಿದ್ದಾಗ ಸ್ವಾಧೀನ ತಪ್ಪಕ್ಕೆ ಮುಂಚೆ ಓಡಿ ಹೋಗಿ ಆ ಅಹೋಬಲ ಕ್ಷೇತ್ರದಲ್ಲಿ ನರಸಿಂಹರ ದರ್ಶನ ಮಾಡಬೇಕಂತೆ. ಆಗಲೇ ಈ ಜನ್ಮ ಸಾರ್ಥಕ. ಆದ್ದರಿಂದ ಈ ಜನ್ಮ ಮನುಷ್ಯನ ಜನ್ಮ ಮತ್ತೆ ಬರುತ್ತೋ ಇಲ್ವೋ ಗೊತ್ತಿಲ್ಲ. ಮುಂದೆನೋ ಕತ್ತೆನೋ ಹಂದಿನೋ ನಾಯಿನೋ ಕುದುರೆನೋ ಆಗಿಬಿಟ್ಬಿಟ್ರೆ ಇವೆಲ್ಲ ಮಂತ್ರ ಮುದ್ರೆ ಕ್ಷೇತ್ರ ದರ್ಶನ ಮಾಡೋಕ್ಕಾಗೋದಿಲ್ಲ. ಆದ್ದರಿಂದ ಈ ಜನ್ಮ ಬಂದಿದೆ, ಸಾರ್ಥಕ ಮಾಡ್ಕೋಬೇಕು. ಆದ್ದರಿಂದ ಈ ಭಗವಂತನ ನಾಮಸ್ಮರಣೆ ಮಾಡೋದೇ ಈ ದೇಹಕ್ಕೆ ಒಂದು ಸುಖ. ಹಣ ಸಂಪಾದಿಸೋದಾಗ್ಲಿ ಅಥವಾ ಚೆನ್ನಾಗಿ ಓದೋದಾಗ್ಲಿ ಅಥವಾ ದುಡ್ಡಿಟ್ಟು ಕೂಡಿಸೋದಾಗ್ಲಿ ಅಥವಾ ಚೆನ್ನಾಗಿ ತಿನ್ನೋದಲ್ಲ ಈ ಜನ್ಮದ ಸಾರ್ಥಕ. ಭಗವಂತನ ನಾಮಸ್ಮರಣೆ ಮಾಡಿ ಈ ಶರೀರವನ್ನು ಸಾರ್ಥಕ ಮಾಡ್ಕೋಬೇಕು. ಆದ್ದರಿಂದ ಯಾರು ಈ ಮುದ್ರೆಗಳನ್ನು ಧಾರಣೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳ್ತಾರೋ ಅವರಿಗೆ ವೈಕುಂಠ ಪ್ರಾಪ್ತಿ ಆಗ್ತದಂತೆ. ಆದ್ದರಿಂದ ಯಾವ ನರಸಿಂಹರ ಮುದ್ರೆಗಳನ್ನು ಧಾರಣೆ ಮಾಡ್ತಾರೋ ನವಗ್ರಹಗಳು ನಮ್ಮ ಜಾತಕವನ್ನು ತಟ್ಟೋದಿಲ್ವಂತೆ, ಮುಟ್ಟಕ್ಕೆ ಬರೋದಿಲ್ವಂತೆ, ಅಷ್ಟು ಎದುರ್ತದಂತೆ ಎಲ್ಲ 9 ಗ್ರಹಗಳು. ಆದ್ದರಿಂದ ಈ ನವನರಸಿಂಹರವನ್ನು ನಿಮ್ಮ ಮುಂದೆ ಮುದ್ರೆ ಮಂತ್ರಗಳನ್ನು ಹಂಚ್ಕೊಂಡಿದ್ದೀನಿ. ಇದೇನಾದ್ರು ತಪ್ಪಿದ್ರೆ ದಯವಿಟ್ಟು ತಾವು ಕ್ಷಮಿಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಗುರುಜಿ, ಕಾರ್ಯಕ್ರಮಕ್ಕೆ ಆಗಮಿಸಿ ಅನೇಕ ಉಪಯುಕ್ತಕರವಾದಂತಹ 10 ಹಲವು ವೈಶಿಷ್ಟ್ಯಕರವಾದಂತಹ ಮಾಹಿತಿ, ಮುದ್ರೆಗಳು ಹಾಗೂ ಮಂತ್ರಗಳನ್ನ ತಿಳಿಸ್ಕೊಟ್ರಿ. ಎಲ್ಲವುದಕ್ಕಾಗಿ ಧನ್ಯವಾದಗಳು ತಮಗೆ. ಸಾಯಿರಾಮ್. ವೀಕ್ಷಕರೇ, ಹೋಗಿ ಬರೋ ಸಮಯ ಆಗಿದೆ. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನಾಳೆ ಬೆಳಗಿನ ಮಾರ್ನಿಂಗ್ ಮಂತ್ರ ವಿಶೇಷ ಕಾರ್ಯಕ್ರಮದ ಸಂಚಿಕೆಯನ್ನ ತಪ್ಪದೇ ವೀಕ್ಷಿಸಿ. ವಾಸ್ತುಗೆ ಸಂಬಂಧಪಟ್ಟಂತಹ ದೋಷಗಳಿರಬಹುದು, ಕೆಲಸ ಕಾರ್ಯಗಳಲ್ಲಿ ಅಭಿವೃದ್ಧಿ ಆಗದೇ ಇದ್ರೆ ಈ ಒಂದು ದೋಷಕ್ಕೆ ಸಂಬಂಧಪಟ್ಟಂತಹ ಸಾಕಷ್ಟು ಮಾಹಿತಿ, ಜೊತೆಗೆ ಬಾಲಾರಿಷ್ಟ ದೋಷ ನಿವಾರಣೆ ಹಾಗೂ ಯಾವುದೇ ರೀತಿಯಾದಂತಹ ಮಾಟ ಮಂತ್ರ ಪ್ರಯೋಗಕ್ಕೆ ಸಂಬಂಧಪಟ್ಟಂತಹ ದೋಷಗಳ ಸಮಸ್ತ ನಿವಾರಣೆಗಾಗಿ ಬಹಳ ವಿಶೇಷವಾದಂತಹ ಒಂದು ವೀಳ್ಯದೆಲೆ ಪತ್ರದ ಮುಖೇನ ಮಾಹಿತಿಯನ್ನ ತಿಳಿಸ್ಕೊಡಲಿದ್ದಾರೆ ಗುರುಜಿಯವರು. ಸದ್ಯಕ್ಕೆ ಈಗ ನೇರ ಪ್ರಸಾರ ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಆಗಿದೆ. ಮತ್ತೆ ಭೇಟಿಯಾಗೋಣ ನಾಳೆ ಬೆಳಗ್ಗೆ ಸರಿಯಾಗಿ 8:30ಕ್ಕೆ. ವಂದನೆಗಳು.